ಬೆಳೆದಿದ್ದು ಮೈಸೂರು, ಹುಟ್ಟಿದ್ ನಾನು ಕೊಡಗು. ಕಾವೇರಿ ನದಿಯಲ್ಲೇ ನಾವು ಓಡಿಸ್ತೀವಿ ಹಡ್ಗು. ಚಡ್ಡಿ ಹಾಕೋಕ್ ಬರ್ದೆ ಇರೋ ಟೈಮಿಂದ ನಾನು ನೋಡಿದ್ದೀನಿ. ಗನ್ ಬಗ್ಗೆ ಮಾತಾಡ್ಬೇಡ, ಸೈಡ್ ಹೋಗೋ ತಗಡು. ಬೇಟೆಗೆ ಹೋದ್ರೆ ತಗೋ ಬಂದಿ ಕರಿ ಫಿಕ್ಸು. ಜಿಪ್ಸಿಲ್ ಡಬಲ್ ಬ್ಯಾರಲ್ ಇಟ್ಕೊಂಡ್ ಮಾಡೋದು ನಾವು ಫ್ಲೆಕ್ಸು. ಲ್ಯಾಡಿಸ್ ಬೇಕಾಗಿಲ್ಲ ನಮ್ಗೆ, ಸಾಕು ಕೂರ್ಗಿ ಚಿಕ್ಸು. ಹೇಳೋ ತುಂಬಾ ಇದೆ ಮಿಕ್ಕಿದೆಲ್ಲ. Hey guys, welcome back to No Filter Naris. Today we have Adi, Tellu and Sam. So thank you guys. Tumba thanks ಬಂದಿದ್ದಕ್ಕೆ. But ಇವತ್ತು ಸ್ವಲ್ಪ ಕಾನ್ವರ್ಸೇಷನ್ ರಿಯಲ್ ಲೈಫ್ ಬಗ್ಗೆ ಇದೆ. So ready ನಾ? ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಇದೆ. ಇವಾಗ ಪ್ಯಾಪ್ರಸಿ ಕ್ವೆಶನ್ಸ್ ಇದೆ ನಿಮ್ಮಿಬ್ರಿಗೂ ಅಂಡ್ ಖಂಡಿತವಾಗ್ಲೂ ಅವ್ರು ಎಸ್ಕೇಪ್ ಆಗಕ್ಕಾಗಲ್ಲ. ನನಗೆ ಅಂತಲ್ಲ, ಎಲ್ರಿಗೂ ಇಲ್ಲಿರೋರ್ಗೆ, ಎಲ್ರಿಗೂ ಆಡಿಯನ್ಸ್ಗೆಲ್ಲ ಬೇಕಾಗಿರೋದು ಕ್ವೆಶನ್ಸ್. ನಿಮ್ಮ ಹಾರ್ಟ್ ಬ್ರೇಕ್ಸ್, ನಿಮ್ಮ ಮ್ಯೂಸಿಕ್ ಇಂಡಸ್ಟ್ರಿ ಎಂಟರ್ ಆದಾಗ ಆಗಿದ್ ಸ್ಟ್ರಗಲ್ಸ್. ಆಫ್ ಕೋರ್ಸ್ ನೀವು ನಗ್ತಾ ಇದ್ದೀರಾ, ಬಟ್ ಯು ಹ್ಯಾವ್ ಟು ಆನ್ಸರ್. ಈ ತರ ಇನ್ನ 1000 ಕ್ವೆಶನ್ಸ್ ಇದೆ, ಎಲ್ಲ ಆನ್ಸರ್ ಮಾಡ್ಬೇಕು. ಸೊ ಫಸ್ಟ್ ಕ್ವೆಶನ್ ನಿಮ್ಗೆ ತೆಲು. ಇವಾಗ ರಿಯಲ್ ಲೈಫ್ ಅಲ್ಲಿ ನೀವು ಹೇಗಿದ್ದೀರಾ, ಬಟ್ ರಿಯಲ್ ಲೈಫ್ ಅಲ್ಲಿ ಚೇಂಜ್, ಗ್ಯಾಂಗ್ಸ್ಟರ್ ವೈಬ್ಸ್, ಹಿಪ್ ಹಾಪ್ ವೈಬ್ಸ್, ಬಟ್ ರಿಯಲ್ ಲೈಫ್ ಅಲ್ಲಿ ಮೇ ಬಿ ಡಿಫ್ರೆಂಟ್. ಎಷ್ಟು ಆಟಿಟ್ಯೂಡ್ ಚೇಂಜ್ ಇದೆ ರಿಯಲ್ಗೂ ರೀಲ್ಗೂ? ಆಕ್ಚುಲಿ ಹೇಳ್ಬೇಕಂದ್ರೆ ರಿಯಲ್ ಲೈಫ್ ಅಲ್ಲೂ ಅದೇ ತರ ಇದೆ. ಓಕೆ, ಬಟ್ ಅದೇ ತೋರಿಸ್ತಾ ಇದೀವಿ. ಅಂದ್ರೆ ಬಿಹೈಂಡ್ ದ ಕ್ಯಾಮ್ರಾ ಟೆಲ್ಲು ಸೇಮ್ ಆಸ್ ಯಾ ಎಕ್ಸಾಕ್ಟ್. ಪಕ್ಕ 100 ಲೆಟ್ಸ್ ಗೋ. ಸೊ ಸ್ಯಾಮ್, ಲೈಫಲ್ಲಿ ಯಾವ ಪಾಯಿಂಟ್ ಅಲ್ಲಿ ನಿಮ್ಗೆ ಅನಿಸ್ತು, ಐ ಮೀನ್ ಮ್ಯೂಸಿಕ್ನ ಟೈಮ್ ಪಾಸ್ಗಲ್ಲ, ಅದನ್ನ ಒಂದು ಕರಿಯರ್ ಆಗಿ ಬಿಲ್ಡ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಅಂತ? ಒಂದ್ಸರಿ ಹಿಪ್ ಹಾಪ್ ಸಂಸ್ಕೃತಿ ಸೇರಿದ್ಮೇಲೆ 100 ಸಂಸ್ಕೃತಿ. ಹಿಪ್ ಹಾಪ್ ಸಂಸ್ಕೃತಿ ಅಮೇಜಿಂಗ್. ಹಿಪ್ ಹಾಪ್ ಸಂಸ್ಕೃತಿ ಟಿಲ್ ವಿ ಡೈ. ವಾವ್, ನೈಸ್. ನನಗೆ ಕ್ವೆಶನ್ಸ್ ಇಬ್ಬರಿಗೂ ಇದೆ. ಇವಾಗ ಯೂಶಲಿ ಇಂಡಸ್ಟ್ರಿನ ಎಂಟರ್ ಆದಾಗ, ಇವಾಗ ಆಡಿಯನ್ಸ್ ಆಗಲಿ ನನಗೂ ಆಗಲಿ, ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಅನ್ಸುತ್ತೆ ನಮಗೆ ಸಪೋರ್ಟ್ ಇರುತ್ತೆ. ಎಷ್ಟು ಆರ್ಟಿಸ್ಟ್ಗೆ ಫ್ಯಾಮಿಲಿ ಸಪೋರ್ಟ್ ಇರಲ್ಲ, ಲೈಕ್ ಫ್ರೆಂಡ್ಸ್ ಬಿಟ್ರೆ ಮಾಡ್ತಾರೆ, ಇಲ್ಲ ಕ್ರಿಟಿಸೈಸ್ ಮಾಡ್ತಾರೆ, ಸೆಲ್ಫ್ ಡೌಟ್ಸ್ ಇರುತ್ತೆ, ಸಪೋರ್ಟ್ ಸಿಗ್ದಲೇನೂ ಇರ್ಬೋದು ಫ್ಯಾಮಿಲಿಯಿಂದ, ಫೈನಾನ್ಷಿಯಲ್ ಇಶ್ಯೂಸ್. ಸೊ ಇದನ್ನೆಲ್ಲ ನೀವು ಓವರ್ಕಮ್ ಮಾಡಿ ಟುಡೇ ಯು ಆರ್ ಲೈಕ್ ಸಕ್ಸಸ್ಫುಲ್ ಅಂಡ್ ಅದು ರಿಫ್ಲೆಕ್ಟ್ ಆಗ್ತದೆ ನಿಮ್ಮ ಮುಖದಲ್ಲಿ. ದಟ್ಸ್ ಗುಡ್. ಸೊ ನಮ್ಗೆ ಎಲ್ರಿಗೂ ಗೊತ್ತಾಗಬೇಕಾಗಿರೋದು, ಹೌ ಡಿಡ್ ಯು ಓವರ್ಕಮ್ ಆಲ್ ದೀಸ್ ಸ್ಟ್ರಗಲ್ಸ್ ಅಂಡ್ ಯುನೋ ಈ ತರ ಪ್ರಾಬ್ಲಮ್ಸ್ನೆಲ್ಲ ಹೌ ಡಿಡ್ ಯು ಫೇಸ್? ಒಬ್ಬರೇ ಇದ್ದಾಗಲ್ಲ, ಅದೊಂದು ನೈಟ್ಸ್ ವೇರ್ ಯಾರು ನೋಡಿರಲ್ಲ, ಆ ನೈಟ್ಸ್ ನಾವು ಪಿಲ್ಲೋಲ್ ಅಳೋದಾಗಿರ್ಲಿ, ಯುನೋ ಥಿಂಗ್ಸ್ ಲೈಕ್ ದಟ್. ಸೊ ಯಾ, ಅದ್ರ ಬಗ್ಗೆ ಎಲ್ಲ ಹೇಳ್ಬೇಕು ಇಬ್ರು. ಎಲ್ರು ಈಗರ ವೇಟ್ ಮಾಡ್ತಾರೆ. ಏನ್ ಅನ್ಸುತ್ತೆ ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ 90% ಪೇರೆಂಟ್ಸ್ ಯಾರು ಸಪೋರ್ಟ್ ಮಾಡಲ್ಲ, 90% ಸಪೋರ್ಟ್ ಮಾಡಲ್ಲ, ಈವನ್ ನಮ್ಮನೇನು ಮಾಡಲ್ಲ, ಇವಾಗ್ಲೂ ಸಹ ಮಾಡಲ್ಲ. ಬಟ್ ಏನ್ ಮಾಡಕ್ಕಾಗಲ್ಲ, ಮ್ಯೂಸಿಕ್ ಲೈಕ್ ನಾನು ಅನ್ಕೊಳ್ಳೋದು ಯಾವಾಗ್ಲೂ ಇಷ್ಟೇನೆ, ಒಂದ್ಸಲ ಮ್ಯೂಸಿಕ್ ಮಾಡ್ಬೇಕು ಅಂತ ಅನ್ಕೊಂಡ್ವಿ, ಮಾಡಿದ್ರೆ ರಾಪ್ ಮಾಡಕ್ ಬಿಟ್ಟು ನಮ್ಗೆ ಬೇರೆ ಏನೂ ಬರಲ್ಲ. ಮಾಡೋ ಬರೋದು ಮ್ಯೂಸಿಕ್ ಮಾತ್ರ, ನಮ್ಗೆ ಓದೋಕ್ಕೂ ಬರಲ್ಲ, ಕೆಲಸ ಮಾಡೋದಕ್ಕೂ ಬರಲ್ಲ, ಏನೂ ಬರಲ್ಲ. ಸೊ ಮಾಡಕ್ ಬರೋದು ಮ್ಯೂಸಿಕ್ ಒಂದೇನು. ಸೊ ನಮ್ಗೆ ಬೇರೆ ಆಪ್ಷನ್ ಇಲ್ಲ ಅಂತ ನಮ್ಗೆ ಅನ್ಸುತ್ತೆ. ಓಕೆ, ವಿ ಹ್ಯಾವ್ ಟು ಚೂಸ್. ನಿಮ್ಗೆ ಅನ್ಸುತ್ತೆ? ನಮಗೆ ಹುಡುತ್ತೆ ಪಾಯಿಂಟ್ಸ್. ಅಂದ್ರೆ ನೀವು ಹೇಳಿದ ತರ ಲೇಟ್ ನೈಟ್ ಕಾನ್ವರ್ಸೇಷನ್ ಆಗಿರ್ಬೋದು, ಅಥವಾ ಎಮೋಷನಲ್ ಆಗಿರೋ ಟೈಮಲ್ಲಿ ಆವಾಗ್ಲಿಂದನೂ, ಐ ಮೀನ್ ನಾನು ಟೆಲುಬ್ರೋನ ಮೀಟ್ ಮಾಡಿ ಆಲ್ಮೋಸ್ಟ್ 6 years ಆಗಕ್ಕಾಯ್ತು ಇವಾಗ 2026 ಅಲ್ಲಿ. ಸೊ ಒನ್ಸ್ ಐ ಕೇಮ್ ಟು ಮೈಸೂರ್ ಇದೆಲ್ಲ ಸ್ಟಾರ್ಟ್ ಆಗಿದ್ದು. ಐ ಮೀನ್ ಏನು ಸಪೋರ್ಟ್ ಇಲ್ಲದೆ, ಯು ನೋ, ಕೂರ್ಗ್ ಇಸ್ the place where there is no studios or anything. So I come from a very orthodox background. So bandaga open heartedly namna karsi, it was a family. I mean, iglu ashte, it is a family. Or art ashtene madodu ನಾವು. It is a family. ಕ್ಲೋಸ್ ಫ್ರೆಂಡ್ಶಿಪ್. ಒಂದೇ ಏನೇ ಪ್ರಾಬ್ಲಮ್ ಇದ್ರು ವಿ ಶೇರ್. ಯಾವ ಒಟ್ಟಿಗೆ ಊಟ ಮಾಡ್ತೀವಿ, ಒಂದಿನನೂ ಮಿಸ್ ಮಾಡಲ್ಲ. ಡೈಲಿ ಊಟ ಮಾಡ್ತೀವಿ, ಒಟ್ಟಿಗೆ ಊಟ ಮಾಡ್ತೀವಿ. ದಿಸ್ ಇಸ್ ದ ಪ್ಲೇಸ್ ವಿ ಟು ಆರ್ಟ್ ಅಂಡ್ ಎಮೋಷನಲಿ ಸಪೋರ್ಟ್. ಅದ್ರ ಜೊತೆಗೆ ನೀವ್ ಹೇಳಿದ್ರಿ ಲೇಟ್ ನೈಟ್ ಅಂತ ಬಂದ್ಬಿಟ್ಟು, ಈ ತರ ಎಲ್ಲ ಯಾವ ತರ ಅನ್ಸುತ್ತೆ ಅಂದ್ರೆ, ನನಗೆ ತುಂಬಾ ಮೋಟಿವೇಟ್ ಮಾಡುತ್ತೆ ಅನ್ಸುತ್ತೆ. ಸೊ ನಮ್ಗೆ ಏನ್ ಅನ್ಸ್ತಾ ಇರುತ್ತೆ, ನಮ್ಮ ಇಮೋಷನ್ಸ್ ಏನಿರ್ತದೆ ಎಲ್ಲ ಬರೀಬಹುದು ಅಂತ. ಕರೆಕ್ಟ್. ಮಜಾ ಇರುತ್ತೆ, ಒಂದು ಸಗಲ ಮಜಾ ಇರುತ್ತೆ. ಸೊ at the end of the day ನಿಮ್ಮಿಬ್ರಿಗೂ ಲೈಕ್ ಯು ಆರ್ ದೇರ್ ಫಾರ್ ಈಚ್ ಅದರ್, ಸೊ ಯು ಹ್ಯಾವ್ ಬಿಕಮ್ ಯುವರ್ ಓನ್ ಫ್ಯಾಮಿಲಿ. ಕರೆಕ್ಟ್. #brocode. Yes. ಹಿಪ್ ಹಾಪ್ ಸಂಸ್ಕೃತಿ ಟಿಲ್. ಸೊ ಇವಾಗ ಸ್ವಲ್ಪ ಡೇಂಜರಸ್ ಟೆರಿಟರಿ ಹೋಗೋಣ. ಇವಾಗ ಹಿಪ್ ಹಾಪ್ ಇಂಡಸ್ಟ್ರಿಯಿಂದ ಬಂದ್ಮೇಲೆ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ರಿಲೇಶನ್ಶಿಪ್ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ. ಐ ನೋ ಯು ಲುಕಿಂಗ್ ಅಟ್ ಹಿಮ್, ಬಟ್ ನಿಮಗೆ ಏನ್ ಅನ್ಸುತ್ತೆ, ಲೈಕ್ ಯಾವ ತರ ಇರ್ಬೇಕು ಆಸ್ ಅ ಪರ್ಸನ್? ರಿಲೇಶನ್ಶಿಪ್ ನೋಡೋವಾಗ ಹೇಗಿರ್ಬೇಕು ನಿಮ್ ಪ್ರಕಾರ? ಸೊ ಇವಾಗ ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಿಲ್ಲ. ನನಗೆ ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಏನ್ ಹೇಳಿ ಇವಾಗ, ಲೈಕ್ ಅಂದ್ರೆ
ನಾನು ಮಾಡ್ಬೇಕಾಗಿರೋದೇನೋ ಬೇರೆ ಇದೆ, ಸೊ Okay. ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅನ್ನೋದು ನನಗೆ ಅನ್ಸುತ್ತೆ. ಡಿಫ್ರೆಂಟ್ ಗೋಲ್ಸ್. ಯಾ ಪ್ರೊಫೆಷನಲ್. ಸೊ ಸಾಂಗ್ ಹೇಳ್ಬೇಕು ಇವಾಗ ಸೊ ಸ್ಯಾಮ್ ಎಲ್ಲ ಆರ್ಟಿಸ್ಟ್ ಲೈಫ್ ಅಲ್ಲೂ ಒಬ್ರು ಇರ್ತಾರೆ, ಫಸ್ಟ್ ಕ್ರಶ್ ಆಗಿರ್ಬೋದು ಅಥವಾ ಫಸ್ಟ್ ಹಾರ್ಟ್ ಬ್ರೇಕ್ ಆಗಿರ್ಬೋದು ಯಾರಾದ್ರೂ. ಸೊ ನಿಮ್ಗೆ ಯಾರು ಎಮೋಷನಲಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ ನಿಮ್ ಮ್ಯೂಸಿಕ್ ಮೇಲೆ? ಅಂದ್ರೆ ನಾವು ಸುಮ್ಮನೆಲ್ಲ ಹೇಳಲ್ಲ, ನಾವು ಡೇಟ್ ಮಾಡ್ತಾ ಇದೀವಿ ಅಂದ್ರೆ ಮ್ಯೂಸಿಕ್ ನೇ ಡೇಟ್ ಮಾಡ್ತಾ ಇದೀವಿ. ಗುಡ್ ಒನ್. ರೊಮ್ಯಾನ್ಸ್ ವಿತ್ ಮ್ಯೂಸಿಕ್. ನೈಸ್. ಇವಾಗ ನನ್ನ ಕ್ವೆಶ್ಚನ್ ಇರೋದು, ಸ್ಟಾರ್ಟಿಂಗ್ ಅಲ್ಲಿ ಹಿಪ್ ಹಾಪ್ ಕೇಳಿಸ್ಕೊಂಡಾಗ ಇಲ್ಲ ಎನಿ ಆಫ್ ದ ಸಾಂಗ್ಸ್ ಲೈಕ್ ಈ ಸ್ಟ್ರೀಮ್ ಅಲ್ಲಿ ಇದ್ದಾಗ ಒಂದ್ ಸಾಂಗ್ ಯಾವ್ದೋ ಒಂದ್ ಸಾಂಗ್ ಕೇಳಿರ್ತೀವಿ, ಅದು ನಮಗ್ ಅನ್ಸುತ್ತೆ ಇದು ಯಾಕೋ ಮಚ್ಚ ವೈಬ್ ಆಗ್ತಾ ಇಲ್ಲ ಅಂತ ಅಂದಿರ್ತೀವಿ. ಆ ತರ ಏನಾದ್ರು ಅನ್ಸಿದ್ರೆ, ಯಾವ್ದಾದ್ರು ಸಾಂಗ್ ಬಗ್ಗೆ ಅನ್ಸಿದ್ರೆ, ಅದು ಪರ್ಸನಲ್ ಒಪಿನಿಯನ್, ಒಬ್ರೊಬ್ರಿಗೆ ಒಂದ್ ಹತ್ರ ಅನ್ಸುತ್ತೆ. ಆ ತರ ಏನಾದ್ರು ಅನ್ಸಿದ್ರೆ ಯಾವ್ದು ಅಂದ್ರೆ ಇದ್ರೆ ನಮ್ಮ ಸಾಂಗ್ಸ್ ಅಥವಾ ಬೇರೆ ಯಾವ್ದು? ಅಂದ್ರೆ ಯಾವ್ದೋ ಒಂದ್ ಸಾಂಗ್ ಕೇಳಿದ್ದೆ ನನಗದು ಪರ್ಸನಲಿ ಮ್ಯಾಚ್ ಆಗ್ಲಿಲ್ಲ, ನನಗ್ ವೈಬ್ ಆಗ್ಲಿಲ್ಲ ಅಂತ ಇರತ್ತಲ್ಲ ಆ ತರ. ನಾನು ತುಂಬಾ ಕಮ್ಮಿ ಆರ್ಟಿಸ್ಟ್ಗಳನ್ನ ಕೇಳ್ತೀನಿ, ಬಿಕಾಸ್ ಏನಕ್ಕೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಟ್ ನನಗೆ ಪರ್ಸನಲ್ ಆಗಿ ಇಷ್ಟ ಆಗೋದು ಅಂದ್ರೆ ಸ್ವಲ್ಪ ಫ್ಯೂ ಆರ್ಟಿಸ್ಟ್ಗಳು, ಸ್ವಲ್ಪ ಜನ ಮಾತ್ರ, ಸ್ವಲ್ಪ ಆರ್ಟಿಸ್ಟ್ಗಳನ್ನ ಮಾತ್ರ ಕೇಳೋದು ನಾನು. ಸೊ ಅದೇ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ, ನನಗೆ ಏನ್ ಇಷ್ಟ ಅದನ್ನ ಮಾತ್ರ ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು ಅಂತ. ಓಕೆ ಓಕೆ. ವಾವ್. ಸೊ ನಿಮಗೆ ಏನ್ ಅನ್ಸುತ್ತೆ ಸರ್? ಅಂದ್ರೆ ನಾವು ಮೊದಲು BTS ನ ತುಂಬಾ ಹೇಟ್ ಮಾಡ್ತಾ ಇದ್ವಿ obviously. ಓಕೆ, ಅದು ನಿಮ್ಮ ಪರ್ಸನಲ್, ಅದು I mean, ಎಲ್ರಿಗೂ ಇರುತ್ತಪ್ಪ, ನಮ್ಗೆ ಅವ್ರ ಇಷ್ಟ ಇಲ್ಲ ಇವ್ರ ಇಷ್ಟ ಅಂತ ಇರುತ್ತೆ. ಯಾ ಐ ಮೀನ್ ಒಂದ್ಸರಿ ಮ್ಯೂಸಿಕ್ ನ ಸೀರಿಯಸ್ ಆಗಿ ತಗೊಂಡ್ಮೇಲೆ ದ ಥಿಂಗ್, ಐ ಮೀನ್ ಒಂದ್ಸರಿ ಮೆಚೂರ್ಡ್ ಆಗಿ ಥಿಂಕ್ ಮಾಡಿದ್ಮೇಲೆ ಏನ್ ಅನ್ಸುತ್ತೆ ಅಂದ್ರೆ ಎವ್ರಿ ಆರ್ಟಿಸ್ಟ್ ನಾವು ರೆಸ್ಪೆಕ್ಟ್ ಮಾಡಬೇಕು. ಅಂಡ್ ದಟ್ ಈಸ್ ದ ಪಾಯಿಂಟ್ ಆಫ್ ವ್ಯೂ ವೇರ್ ಐ ಚೇಂಜ್ ಮೈ ಐ ಮೀನ್ ಕಂಪ್ಲೀಟ್ ನಮ್ಮ ಪರ್ಸ್ಪೆಕ್ಷನ್ ಇವರು BTS ಕಡೆಗೆ. ಸೊ ನನ್ಗೆ ಇಷ್ಟ ಇಲ್ಲ, ನಾನು ಕೇಳಲ್ಲ, ಬಟ್ ಅವ್ರಿಗೆ ಯಾವತ್ತೂ ರೆಸ್ಪೆಕ್ಟ್ ಅಷ್ಟೇ. ಅಂಡ್ ಅದ್ರ ಜೊತೆಗೆ ಇನ್ನೊಂದ್ ಏನ್ ಅನ್ಸುತ್ತೆ ಅಂತಂದ್ರೆ, ಪ್ರತಿಯೊಬ್ಬ ಆರ್ಟಿಸ್ಟ್ ಅವ್ರದ್ದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬರ್ದಿರ್ತಾರೆ. ಕರೆಕ್ಟ್. ಯಾ ಸೊ ಅವ್ರು ನಮ್ಗೆ ಕನೆಕ್ಟ್ ಆಗ್ಬೇಕು ಅಂತ ಏನಿಲ್ಲ, ನಮ್ಗೆ ಕನೆಕ್ಟ್ ಆಗೋ ಆರ್ಟಿಸ್ಟ್ ಗಳನ್ನ ನಾವು ಕೇಳ್ತೀವಿ, ಕರೆಕ್ಟ್. ಕನೆಕ್ಟ್ ಆಗದಿರೋ ಆರ್ಟಿಸ್ಟ್ ಗಳದ್ದು ಕೇಳ್ತೀವಿ, ಬಟ್ ಲೂಪ್ ಅಲ್ಲಿ ಕೇಳೋದ್ರೆ ಕನೆಕ್ಟ್ ಆಗೋ ಆರ್ಟಿಸ್ಟ್ ಗಳನ್ನ ಎಸ್, ವಂಡರ್ಫುಲ್. ಸೊ ಇವಾಗ ನೀವು ಸಾಂಗ್ ಮಾಡ್ತಿರಲ್ಲ, ಓಕೆ. ಇವಾಗ ಏನ್ ನಡೆಯೋದು ನಿಮ್ ಪ್ರಾಸೆಸ್ ಅಲ್ಲಿ? ಇಸ್ ಇಟ್ ವೈಬ್, ಇಸ್ ಇಟ್ ಸಮ್ ಇನ್ಸ್ಪಿರೇಷನ್ ಸಾಂಗ್, ಅಥವಾ ಏನ ಇವೆಂಟ್ ಇದೆಯಾ ನಿಮ್ ಲೈಫ್ ಅಲ್ಲಿ ಅದು ಯೂಶಲಿ ಮೆಮೊರೈಸ್ ಮಾಡ್ಕೊಂಡಿದ್ದೆ ಸಾಂಗ್ಸ್ ಬಂದ್ಬಿಡುತ್ತೆ? ನಿಮ್ದೇನ್ ಪ್ರಾಸೆಸ್? ಆತರ ಏನಿಲ್ಲ ಅನ್ಕೋತೀನಿ. ಸೊ ಇವಾಗ ಯಾವ ತರ ವರ್ಕ್ ಮಾಡ್ತೀವಿ ನಾವು ಅಂತಂದ್ರೆ, ಇಫ್ ಏನಾದ್ರು ನಮ್ಗೆ ಏನಾದ್ರು ವರ್ಕ್ ಮಾಡ್ಬೇಕು ಅಂತಂದಾಗ ಮ್ಯೂಸಿಕ್ ಮಾಡ್ತೀವಿ ಫಸ್ಟ್. ಮ್ಯೂಸಿಕ್ ಮಾಡಿಸಿದಾಗ ಮತ್ತೆ ಅದಕ್ಕೆ ಫ್ರೀಸ್ಟೈಲ್ ಮಾಡ್ತಿರ್ತೀವಿ. ಇಫ್ ಇನ್ ಕೇಸ್ ಏನಾದ್ರು ಸೂಪರ್ ಆಗಿ ಕೇಳಿಸಿದ್ರೆ ಟ್ರ್ಯಾಕ್ ಫುಲ್ ಪಕ್ಕ ಕಂಪ್ಲೀಟ್ ಆಗಿ ರಿಲೀಸ್ ಆಗೇ ಆಗುತ್ತೆ. ಇಫ್ ಅದೇನಾದ್ರು ಚೆನ್ನಾಗಿ ಕೇಳಿಸಿಲ್ಲ ಅಂತಂದ್ರೆ ಅದು ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ. ಯಾವ ಅಂಡ್ ವಿಷನ್ ಯಾವ್ದಾರ ಒಂದು ನಾನು ಟ್ರ್ಯಾಕ್ಸ್ ಮಾಡೋದು ಯಾವ್ದಾರು ಅಂದ್ರೆ ಯಾವ್ದಾರ ಒಂದು ವಿಷನ್ ಇಟ್ಕೊಂಡೆ ಟ್ರ್ಯಾಕ್ಸ್ ಮಾಡೋದು. ಬಿಕಾಸ್ ಏನಿಗೆ ಅಂದ್ರೆ ನಾರ್ಮಲ್ ಆಗಿ ಏನೇನು ಟ್ರ್ಯಾಕ್ಸ್ ಮಾಡ್ಬೇಕಿಲ್ಲ 7 years ಇಂದ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇವಾಗ ಏನೇ ಮಾಡ್ಬೇಕು ಅಂತಂದ್ರೂ ಅದೇ ನಾನು ಎಲ್ಲಾ ಕಡೆನೂ ಹೇಳ್ತೀನಿ, ಮ್ಯೂಸಿಕ್ ಅಂತಂದ್ರೆ ಖುಷಿಯಾದಾಗ ಮ್ಯೂಸಿಕ್ ಕೇಳ್ತಾರೆ, ಬೇಜಾರಾದಾಗ ಮ್ಯೂಸಿಕ್ ಕೇಳ್ತಾರೆ, ಟ್ರಾವೆಲ್ ಮಾಡುವಾಗ ಕೇಳ್ತಾರೆ, ಎಲ್ಲದಕ್ಕೂ ಮ್ಯೂಸಿಕ್ ಮಾತ್ರನೇ ಕೇಳೋದು. ಸೊ ಅದನ್ನ ಹೀಲ್ ಮಾಡೋದಕ್ಕೋಸ್ಕರ ಮ್ಯೂಸಿಕ್ ಮಾಡ್ತೀವಿ, ಇಮೋಷನ್ಸ್ ಹೀಲ್ ಮಾಡೋದಕ್ಕೋಸ್ಕರ ಮ್ಯೂಸಿಕ್ ಮಾಡ್ತೀವಿ. ಸೊ ಮ್ಯೂಸಿಕ್ ಇಸ್ ಯುವರ್ ಮೆಡಿಸಿನ್. ಓಕೆ. ಸೊ ಇವಾಗ ನಾವು ಎಷ್ಟೊಂದು ರ್ಯಾಪ್ ಮ್ಯೂಸಿಕ್ಸ್ ನ ಕೇಳ್ತೀವಿ, ಅದರಲ್ಲಿ ಮೆಲೋಡೀಸ್ ಮತ್ತೆ ಬೀಟ್ಸ್ ಮತ್ತೆ ವೋಕಲ್ ಟೆಕ್ಸ್ಚರ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಸಿಂಕ್ ಆಗುತ್ತೆ. ಯಾವ ತರ ಪ್ಲಾನ್ ಮಾಡ್ತೀರಾ? ಐ ಮೀನ್ ಹೌ ಡು ಯು ಪ್ಲಾನ್? ಸ್ಟಾರ್ಟಿಂಗ್ ಡೇಸ್ ಅಂದ್ರೆ ಶುರು ಮಾಡಿದಾಗೆಲ್ಲ ತುಂಬಾ ಕಷ್ಟ ಆಗಿದ್ದು, ಅದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಲ್ಲ, ಆ ಥರ ಪ್ರಾಕ್ಟೀಸ್ ಮಾಡಿ 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 ಇವಾಗೆಲ್ಲ ತುಂಬಾ ಈಸಿ ಅನ್ಸುತ್ತೆ. ಅವ್ರ ಕ್ವೆಶ್ಚನ್ ನಿಮ್ಗೆ ಅನ್ಸುತ್ತೆ ಸರ್? ನಾವು ಆ ಥರ ಏನಿಲ್ಲ, ನಾನು ಬರಿಬೇಕಾದ್ರೆ ಒಬ್ಬನೇ ಕೂತ್ಕೊಂಡು ಬರೀತೇನೆ. ನನಗೆ ತುಂಬಾ ನಾಯ್ಸ್ ಇರಬಾರ್ದು. ಬೀಟ್ ನಮ್ಮ ಶೌಟ್ ಔಟ್ ಟು ಯಂಗ್ ಮಿಲ್ಲರ್. ವಾವ್. ಮಿಲ್ಲರ್ ರೋಲ್ಕರ್. ಸೊ ಮಿಲ್ಲರ್ ಬೀಟ್ ಮಾಡಿ ಕಳಿಸ್ತಾರೆ, ಅಥವಾ ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರು ಒಂದು ರೆಫರೆನ್ಸ್ ಬೀಟ್ ನ ತಗೊಂಡು ಟ್ರೈ ಟು ರೈಟ್. ಏನು Which your best like beats and all? Which one? ನಂದು ಪವರ್ ಅನ್ಸುತ್ತೆ. ಪವರ್ ಅಂತ ಇವಾಗ ಈ ಇಯರ್ ಎಲ್ಲ ಡ್ರಾಪ್ ಮಾಡಿದ್ದು. ಸೊ ನಾನು ಇಷ್ಟು ವರ್ಷ ಸಾಂಗ್ಸ್ ಅಲ್ಲಿ ನಾನು ಎಲ್ಲರಿಗೂ ತೋರಿಸಿದಿಲ್ಲ, ಈ ಸಾಂಗ್ ನೋಡಿ ಅಂತ ಪವರ್ ಸಾಂಗ್ ಬಂದಿದ್ದು ಬಿಟ್ಟರೆ ಬೇರೆ ಯಾವ್ದು ತೋರಿಸಲ್ಲ. ನೈಸ್. ಸೊ ಇವಾಗ ನನ್ನ ಕ್ವೆಶ್ಚನ್ ಬಂದು, ಅಗೇನ್ ದಿಸ್ ಇಸ್ ಆಲ್ಸೋ ಪರ್ಸನಲ್ ಒಪಿನಿಯನ್ಸ್. ಇವಾಗ ಇಂಡಸ್ಟ್ರಿ ಈ ಪ್ರೆಸೆಂಟ್ ಹಿಪ್ ಹಾಪ್ ಸೀನ್ ಅಲ್ಲಿ ಕರ್ನಾಟಕದಲ್ಲಿ ವುಡ್ ಯು ಗೈಸ್ ಥಿಂಕ್ ಏನೋ ಮಿಸ್ ಹೊಡಿತಿದೆ? ಇಲ್ಲ ಅನ್ಸಿದ್ರೆ ಹಾಗೆ, ಇಲ್ಲ ಈ ತರ ಆಡ್ ಮಾಡ್ಬೋದು, ಇಲ್ಲ ನನಗೆ ಯಾಕೋ ಆ ಪಾರ್ಟ್ ನನಗೆ ವೈಬ್ ಆಗಲ್ಲ, ಬಟ್ ಈ ತರ ಏನಾದ್ರು ಆಡ್ ಮಾಡ್ಬೇಕು ಅಂತ ವಾಟ್ ಯು ಥಿಂಕ್ ಆಡ್ ಮಾಡೋದ್ ಇಸ್ ರಿಕ್ವೈರ್ಡ್ ಈ ಪ್ರೆಸೆಂಟ್ ಹಿಪ್ ಹಾಪ್ ಕಲ್ಚರ್ ಅಲ್ಲಿ ಕರ್ನಾಟಕದಲ್ಲಿ? ಏನ್ ಅನ್ಸುತ್ತೆ ನಿಮ್ಗೆ? ಮೇನ್ ಆಗಿ ನನಗೆ ಅನ್ಸುತ್ತೆ ಶೋಸ್ಗಳು ಮಾಡ್ಬೇಕು ಅಂತ, ಕಾನ್ಸರ್ಟ್ಸ್ ಗಳಾಗಬೇಕು ಕರ್ನಾಟಕದಲ್ಲಿ, ಕನ್ನಡ ಹಿಪ್ ಹಾಪ್ ಕಾನ್ಸರ್ಟ್ಸ್ ಆಗಬೇಕು. ಗುಡ್ ಒನ್. ಅಗ್ನಿವಾಸ್ ಮಾಡ್ತಿಲ್ಲ, ಮಸ್ತಾಗಿ ಮಾಡ್ತಾ ಇದ್ದಾರೆ, ನೋಡ್ತಾ Yeah. ಸೂಪರ್ ಆಗಿ.
ಥ್ಯಾಂಕ್ಸ್ ಟು ಅಗ್ನಿವರ್ಸ್. ಸೊ ಅದೇನೆ ನನಗೆ ಅನ್ಸೋದು ಅಷ್ಟೇನೆ, ಕಾನ್ಸರ್ಟ್ಸ್ಗಳಾಗಬೇಕು, ಸೈಫರ್ಸ್ ಆಗಬೇಕು, ಎಸ್ ಲೋಕಲ್ ಪೀಪಲ್ಸ್ಗೂ ಗೊತ್ತಾಗಬೇಕು ಏನೋ ಮಾಡ್ತಾ ಇದಾರೆ ಅಂತ. ಇವಾಗ ಒಂದು 10 ಜನ ನಿಂತ್ಕೊಂಡು ಏನೋ ಒಂದು ಮಾಡ್ತಿದ್ದಾರೆ, ಎಲ್ಲರೂ ನೋಡ್ತಾರೆ, ಏನೋ 10 ಜನ ಇದ್ದಾರೆ, ಇನ್ನೊಂದು 10 ಜನ ಬಂದು ಸೇರ್ಕೋತಾರೆ. ಕರೆಕ್ಟ್. ಅದೇ ಅದು ಪ್ರಾಪರ್ ಆಗಿ ಏನೋ ನಡೀತಿಲ್ಲ ಅಂತ ನನಗೆ. ಕಾನ್ಸರ್ಟ್ಸ್ ಕನ್ನಡ ಅದು ಆಗ್ತಿಲ್ಲ. ಕಾನ್ಸರ್ಟ್ಸ್ ಕನ್ನಡ ಕಾನ್ಸರ್ಟ್ಸ್ ಕನ್ನಡ Yeah. ಕನ್ನಡ ಹಿಪ್ ಹಾಪ್ ನೈಸ್. ಅಂಡ್ ನಿಮಗೆ ಸ್ಯಾಮ್? ಜನಕ್ಕೆ ಏನಾದರೂ ಫ್ಲೇವರ್ ಕಮ್ಮಿ ಆಗಿದೆ ಅಂದ್ರೆ ಎಲ್ಲ ಹಿಪ್ ಹಾಪ್ ಸಂಸ್ಕೃತಿ ಕೊಟ್ಟಿದೆ ಅಂತ ವಾವ್ ವಾವ್, ನೋಡಿದ್ರಾ? ಯಾವ ಫ್ಲೇವರು ನಾವು ಮಿಸ್ ಮಾಡಿಲ್ಲ ಇಲ್ಲಿ ತನಕ. ಮೈಕ್ ಡ್ರಾಪ್. ಯಾವ್ದಾದ್ರು ಮಿಸ್ ಮಾಡಿದ್ದಾರೆ ಅಂದ್ರೆ ಹಿಪ್ ಹಾಪ್ ಸಂಸ್ಕೃತಿಗೆ ಒಂದು TM ಮಾಡಿ ಅದನ್ನ ಮಿಕ್ಸ್ ಮಾಡುವ ಅಷ್ಟೇ. ಎಸ್ ಇವಾಗ ನಮ್ಗೆ ಇನ್ನೊಂದು ಕ್ವೆಶನ್ಸ್ ಇದೆ, ಅಂದ್ರೆ ಇನ್ನೂ 1000 ಕ್ವೆಶನ್ಸ್ ಇದೆ. ಬಟ್ ಇದು ಥೆರಪಿ ಸೆಷನ್ ಆಗಿ ಟರ್ನ್ ಆಗೋಕ್ ಮುಂಚೆ, ನಮ್ಮ ಥೆರಪಿಸ್ಟ್ ಆಗೋಕ್ ಮುಂಚೆ ನಮ್ಮ ಕ್ವೆಶನ್ಸ್ ಎಲ್ಲ ನೀವು ಸ್ವಲ್ಪ ಎಲಾಬರೇಟ್ ಮಾಡಿ, ನಿಮ್ಮ ಇಂಡಸ್ಟ್ರಿದು ಜರ್ನಿ ಆಗಿರ್ಬೋದು, ಸ್ವಲ್ಪ ಪರ್ಸನಲ್ ಕ್ವೆಶನ್ಸ್ ಬರುತ್ತೆ, ಟಿಪ್ಸ್ ಬೇಕಾಗುತ್ತೆ ನಮ್ಮ ಬೇರೆ ಆರ್ಟಿಸ್ಟ್ಗೆ, ಆಡಿಯನ್ಸ್ಗೆ. ಸೊ ಯಾ ಸ್ನೇಹ. ಸೊ ಇವಾಗ ಫಸ್ಟ್ ಕ್ವೆಶನ್ ಅಂದ್ರೆ, ಆಚೆ ನೀವು ಡೇಂಜರಸ್ ರ್ಯಾಪರ್ ತರ ಪೋರ್ಟ್ರೇ ಮಾಡ್ತೀರಾ ಮೇ ಬಿ ಇನ್ ಯುವರ್ ಮ್ಯೂಸಿಕ್ ವಿಡಿಯೋಸ್, ಬಟ್ ಆಡಿಯನ್ಸ್ ಹೇಳ್ತಾ ಇದ್ದಾರೆ, ಹೇಗೆ ಇನ್ಸ್ಪಿರೇಷನ್ ಬರುತ್ತೆ ನಿಮ್ಗೆ, ಹೆಂಗ್ ಸ್ಟಾರ್ಟ್ ಮಾಡ್ತೀರಾ ಪ್ರಾಸೆಸ್ ಜರ್ನಿ? ಸೊ ಆಕ್ಚುಲಿ ಡೇಂಜರಸ್ ತರ ಪೋರ್ಟ್ರೇ ಮಾಡ್ತಿಲ್ಲ ಅಂತ ನನಗೆ ಅನ್ಸುತ್ತೆ. ಓಕೆ. ನಮ್ಗೆ ಏನು ಅನ್ಸುತ್ತೆ ಅಂತಂದ್ರೆ, ನಾವೇನ್ ನೋಡ್ತೀವಿ, ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಅದೇ ನಮ್ಮ ಟ್ರ್ಯಾಕ್ಸ್ ಇರುತ್ತೆ. ಎವ್ರಿ ಸಿಂಗಲ್ ವರ್ಡ್ ನಾವೇನ್ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ನಾವೇನ್ ನೋಡಿರ್ತೀವಿ, ಅದನ್ನೇ ಮಾಡಿರ್ತೀವಿ. ಸೊ ಅದು ಅವ್ರಿಗೆ ಸ್ವಲ್ಪ ಡೇಂಜರಸ್ ಅನ್ಸುತ್ತೆ, ಅಥವಾ ಬೇರೆ ಸೊ ಎಲ್ಲರೂ ಅದೇ ಅನ್ಕೋತಾರೆ, ಇಲ್ಲ ಇವ್ರು ಫುಲ್ ಬರೀ ಟ್ರ್ಯಾಕ್ಸ್ಗಳಲ್ಲಿ ಮಾತ್ರ ಫುಲ್ ಅಂತ. ನಾವು ಯಾವತ್ತೂ ಆ ಥರ ಪೋರ್ಟ್ರೇ ಮಾಡಬೇಕು ಅಂತ ಯಾವತ್ತೂ ಮಾಡಿಲ್ಲ. ನನಗೇನು ಅನ್ಸುತ್ತೆ, ನಾನು ಅದನ್ನ ಹೇಳ್ಬೇಕು ಅನ್ಸುತ್ತೆ. ಆ್ಯಂಡ್ ನಾವೇನು ನೋಡ್ತೀವಿ, ಏನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಅದೇ ಟ್ರ್ಯಾಕ್ಸ್ಗಳಲ್ಲಿ ಇರುತ್ತೆ ಅಂತ ನನಗೆ ಅನ್ಸುತ್ತೆ. ಪರ್ಫೆಕ್ಟ್. ನೈಸ್. ಓಕೆ ಸ್ಯಾಮ್, ಯು ಆರ್ ಸೋ ಕಾಮ್. ಸೊ ಕಾಮ್ ಪೀಪಲ್ಗೆ ತುಂಬಾ ಕ್ರೇಜಿಯಸ್ಟ್ ಸ್ಟೋರೀಸ್ ಇರುತ್ತಂತೆ. ಸೊ ಯು ವಾಂಟ್ ಟು ಶೇರ್ ಎನಿ ಕ್ರೇಜಿಯಸ್ಟ್ ಸ್ಟೋರೀಸ್ ದಟ್ ಹ್ಯಾಪನ್? ಅಂದ್ರೆ ಯಾವ ತರ ಕ್ರೇಜಿ ಸ್ಟೋರೀಸ್ ಅಂದ್ರೆ, ನಿಮಗೆ ಕ್ರೇಜಿಯಸ್ಟ್ ಅಂತ ಅನ್ಸುತ್ತೆ ಸ್ಟೋರೀಸ್? ನೀವು ಯಾವಾಗಲೂ ಕಾಮ್ ಆಗಿರ್ತೀರಾ ನಿಮ್ಮ ಲೈಫ್ ಅಲ್ಲಿ, ಸೊ ದಿಸ್ ಇಸ್ ಕ್ರೇಜಿಯಸ್ಟ್. ಓಕೆ, ನೀವು ಶೇರ್ ಮಾಡ್ಕೊಳ್ಳೋದಿದ್ರೆ ಯಾವ್ದು ಕ್ರೇಜಿ ಸ್ಟೋರಿ? ಸೊ I'll share one of the recent stories what happened. Like ನಾವು ಕೊಡಗರ ಬಾಯ್ಸ್ ಅಂತ we released a new track. ಸೊ ನಾನು ಟಿಲುಬ್ರೋ ಮಾಡಿರೋದು. ಸೊ ಅಂದ್ರೆ ಕೂಲ್ ಕಲ್ಚರ್ದು. ಸೊ ಒನ್ ಆಫ್ ಮೈ ಕಮ್ಬ್ಯಾಕ್ ಟ್ರ್ಯಾಕ್ ಅದು. ಸೊ ಆ ಟ್ರ್ಯಾಕ್ ಆದ್ಮೇಲೆ ಗೈ ಮೆಸೇಜ್ ಮೀ. ಸೊ ಏನಂತ ಮೆಸೇಜ್ ಮಾಡಿರೋದು ಅಂದ್ರೆ, ಹೇ ಬ್ರೋ ಅಂತ. ಲೈಕ್, hello bro, what is 71 plus 72? I'm like, what the I'm like 143 and he was like, I love you too bro. Oh my god. ನ್ಯೂ ಟ್ರೆಂಡ್, ನನಗೆ ಇಷ್ಟ ಆಯ್ತು. And I was like, much love bro. Gen Z proposal. ಇದು ಆಲ್ಫಾ ಪ್ರಪೋಸಲ್. ಅದೇ ನನ್ನ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದಾನೆ ಯಾವಾಗಲೂ, ಇಟ್ಸ್ ಓಕೆ, We want to know. Just ಅವನೇನು ಹೇಳ್ತಿರ್ತಾನೆ ನನಗೆ ಯಾವಾಗಲೂ, ಹುಡುಗರು ಹುಡುಗಿರ್ನ ಲೈಕ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟೆಲ್ಲ ಹುಡುಗರೇ ಹುಡುಗಿರ ಥರ ಚೇಂಜ್ ಆಗ್ಬಿಟ್ಟಿದ್ದಾರೆ ಅಂತ. ಓ ಮೈ ಗಾಡ್. this is a controversial opinion. Yeah. ನೆಕ್ಸ್ಟ್. ಸೊ ಯಾ, ಇವತ್ತು ಬರೀ ಇಷ್ಟೇ ಕ್ವೆಶನ್ಸ್ ಅಲ್ಲ, ವಿ ಹ್ಯಾವ್ ಲಾಟ್ ಆಫ್ ಪ್ಲಾನ್ಡ್ ಆಗಿದೆ. ನಾವು ಬ್ಯಾಡ್ಮಿಂಟನ್ ಕೋರ್ಟ್ ಹೋಗಕ್ ಮುಂಚೆ ಗೇರ್ ಅಪ್. ಸೊ ನಿಮ್ಗೆ ಯು ಹ್ಯಾವ್ ಅ ರೈಡ್. ಸಿ ಯು ಆಲ್ ದೇರ್. ಮಿಲ್ಲರ್ ರೋಲ್ ಕರ್ ಸೊ ಪಕ್ಕ ನಾವೇ ವಿನ್ ಆಗೋದು. ನಾವೇ win ಆಗೋದು. ಕಾಂಪಿಟೇಷನ್ ಅಂದ್ರೆ ಯಾವಾಗಲೂ ರೆಡಿ. ಇವಾಗ ನಿಮಗೆ ಸ್ಪೋರ್ಟ್ಸ್ ಅಂದ್ರೆ ಇಷ್ಟನಾ? ಲೈಕ್ ಸ್ಪೋರ್ಟ್ಸ್ ನೀವು ಆಡಿದ್ ಲಾಸ್ಟ್ ಯಾವಾಗ? ಇದಕ್ ಮುಂಚೆ ಲೈಕ್ ಸ್ಪೋರ್ಟ್ಸ್ ಅಲ್ಲಿ ವರ್ ಯು ಲೈಕ್ ಅಥ್ಲೀಟ್ ತರನಾ, ಹೆಂಗೆ? ನಂಗೆ ಐ ಆಮ್ ರಿಯಲಿ. ಸೊ ಮುಂಚೆ ನಾನು PU ಅಲ್ಲಿ ಮತ್ತೆ ಸ್ಕೂಲ್ ಡೇಸ್ ಅಲ್ಲಿ ಇರುವಾಗ ಸ್ಪೋರ್ಟ್ಸ್ ಆಡ್ತಿದ್ದೆ, ಫುಟ್ಬಾಲ್ ಮತ್ತೆ ಹಾಕಿ ಆಡ್ತಿದ್ದೆ. ಬಿಕಾಸ್ ಏನಕ್ಕೆ ಅಂದ್ರೆ ಕೂರ್ಗಲ್ಲಿ ತುಂಬಾ ಫೇಮಸ್ ಇದೆ, ಇದು ಹಾಕಿಂದ ತುಂಬಾ ಫೇಮಸ್ ಅಂಡ್ ಅದ್ರದ್ದು ಇನ್ಫ್ಲೂಯೆನ್ಸ್ ಇರೋದಲ್ಲ. ಸೊ ಫುಟ್ಬಾಲ್ ಮತ್ತೆ ಹಾಕಿ ಮಾತ್ರ ಆಡ್ತಿದ್ದೆ ನಾನು ಸ್ಪೋರ್ಟ್ಸ್. ಭಯ ಮಾಡೋಕೆ ಬಾಯಿಲಿ ಕಾಂಪ್ಲಿಕೇಶನ್ ಇಡ ತೋಳುಳ್ಳ ಬಾಯ್ಸ್ ಎಲ್ಲ ಕೂಟಾಕುಲ್ಲ. ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಬಂದು, ನಿಮಗೆ ಲೈಕ್ ಪಾರ್ಟ್ನರ್ಸ್ ಅಂತ ಅಂದ್ರೆ ಸ್ಪೋರ್ಟ್ಸ್ ಪಾರ್ಟ್ನರ್ಸ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಆಗಿರ್ಬೋದು, ಇಲ್ಲ ಅಂದ್ರೆ ಲೈಕ್ ಸೆಲೆಬ್ರಿಟೀಸ್ ಅಲ್ಲಿ ಯಾರನ್ನ ನೀವು ಯಾರ ಜೊತೆ ಸ್ಪೋರ್ಟ್ಸ್ ಆಡ್ಬೇಕು ಅಂತ ನೀವು ಇಷ್ಟಪಡ್ತೀರಾ? ಇವಾಗ ನನ್ನ ಕೇಳಿದ್ರೆ ನಂಗೆ ಯಾರಾದ್ರೂ ಒಬ್ರು ಇರ್ತಾರೆ. ಸೊ ಲೈಕ್ ದಟ್ ನಿಮಗೆ ಯಾರಿದ್ದಾರೆ? ನನಗೆ ಆ ಥರ ಯಾವತ್ತೂ ಯೋಚನೆ ಮಾಡಿಲ್ಲ. ಬಟ್ ನನಗೆ ಸೆಲೆಬ್ರಿಟೀಸ್ ಅಂದ್ರೆ ನನಗೆ ವಿಷ್ಣುವರ್ಧನ್ ಅಂದ್ರೆ ಹೆವಿ ಇಷ್ಟ. ದಾದಾ ಫ್ಯಾನ್ ನಾನು. ಅದು ಬಿಟ್ರೆ ನಾನು ಡೈಹಾರ್ಡ್ ಫ್ಯಾನ್ ದಾದಾದು, ವಿಷ್ಣು ದಾದಾದು. ಅದು ಬಿಟ್ರೆ ಯಾವುದು ಮೂವೀಸ್ಗಳು ಯಾವುದು ನೋಡಲ್ಲ, ತುಂಬಾ ನೋಡ್ತೀನಿ ಅದೇ. ಬಟ್ ಅವರಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಇನ್ ಪೀಸ್.
ಬಟ್ ಯಾವತ್ತೂ ಆ ಥರ ಅನಿಸಿಲ್ಲ ನನಗೆ ಸೆಲೆಬ್ರಿಟಿ ಜೊತೆ ಸ್ಪೋರ್ಟ್ಸ್ ಆಡಬೇಕು ಅಂತ. ಬಿಕಾಸ್ ಐ ಆಮ್ ನಾಟ್ ಅ ಸ್ಪೋರ್ಟ್ಸ್ ಪರ್ಸನ್. ನನಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ಯಾ ಬೇರೆ ಸ್ಪೋರ್ಟ್ ಮಾಡ್ಬೇಕಂದ್ರೆ ಯಾವ್ದು ಇಷ್ಟಪಡ್ತೀರಾ ಆಡಕ್ಕೆ? ಆಡಬೇಕು ಅಂದರೆ ವಾಲಿಬಾಲ್ ಆಡ್ತೇವೆ. ಸೊ ನಮಗೆ ಅಂದರೆ ಲೈಟ್ ವೇಟ್ ಗೇಮ್ಸ್ ಇಷ್ಟ ಆಗಲ್ಲ. ಸೊ ಅದರಲ್ಲಿ ಏನಾದರೂ ಬೀಳೋದು ಹೇಳೋದು ಮತ್ತು ಒಂಚೂರು ಡೇಂಜರಸ್ ಆಗಿರಬೇಕು. ಸೊ ಆವಾಗ ಆಡುವಾಗ ಒಂಚೂರು ಚಂದ ಅನಿಸುತ್ತೆ. ನಾವು ವಾಲಿಬಾಲ್ ಪ್ಲೇಯರ್. ಸೊ ನೆಕ್ಸ್ಟ್ ಟೈಮ್ ನೋ ಫಿಲ್ಟರ್ ನಾರೀಸ್ ವರ್ಸಸ್ ಸ್ಯಾಮ್ ಗೈಸ್, 100 ಯಾವತ್ತೂ ರೆಡಿ. ಬಟ್ ಇನ್ ವಾಲಿಬಾಲ್. ಇವಾಗ ಸ್ಪೋರ್ಟ್ಸ್ ಆಡ್ಬೇಕು ಅಂತ ನಿಮ್ ಪೇರೆಂಟ್ಸ್ ಕೇಳಿದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತಾರಾ? ಇಟ್ಸ್ ಜಸ್ಟ್ ಜನರಲ್ ಕ್ವಶನ್ ನನಗೆ. ಬಿಕಾಸ್ ನಮ್ಮ ಅಪ್ಪ ಅಮ್ಮ ನೀ ಫಸ್ಟ್ ಓದು, ಫಸ್ಟ್ ಕೆಲ್ಸಕ್ಕೆ ಹೋಗು ಅಂತಾರೆ. ಸೊ ನಿಮ್ಗೆ ಹೆಂಗೆ? ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ. ನಮ್ಮ ಪೇರೆಂಟ್ಸ್ ಯಾವ ಥರ ಹೇಳ್ತಾರೆ ಅಂತಂದರೆ ಫಸ್ಟು ಎಜುಕೇಷನ್, ಅದಾದ್ಮೇಲಿಂದ ಬೇರೆ ಇಲ್ಲ ಅಂತ. ಸೊ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಹೈ ಎನರ್ಜಿ ರ್ಯಾಪ್ ಇಸ್ ಡಿಫ್ರೆಂಟ್ ಫ್ರಮ್ ಮೆಲೋಡಿ ರ್ಯಾಪ್. ನೀವು ಯಾವ್ದು ಪ್ರಿಫರ್ ಮಾಡ್ತೀರಾ? ನಾನು ಎರಡೂ ಪ್ರಿಫರ್ ಮಾಡ್ತೀನಿ. ಸೊ ನಾನು ಮೆಲೋಡಿ ಥರ ಸಾಂಗ್ಸ್ ಮಾಡೋದನ್ನು ತುಂಬ ಇಷ್ಟಪಡ್ತೀನಿ. ಆ್ಯಂಡ್ ಎನರ್ಜಿ ಇರೋ ರ್ಯಾಪ್ ಮಾಡೋದನ್ನು ತುಂಬ ಇಷ್ಟಪಡ್ತೀನಿ. ಪಾಪ್ ಅಲ್ಲಿ ರ್ಯಾಪ್ ಮಿಕ್ಸ್ ಮಾಡೋದು ನಿಮ್ಗೆ ಇಷ್ಟನಾ? ಇಷ್ಟ ಆಗಲ್ಲ. ಬಿಕಾಸ್ ನಮ್ಮ ಆರ್ಟ್ ಅದಕ್ಕೆ ಸೂಟ್ ಆಗುತ್ತೆ ಅಂತ ನನಗೆ ಅನ್ಸಲ್ಲ. ನಿಮಗೆ ಫೇವ್ರೆಟ್ ಪಾಪ್ ಆರ್ಟಿಸ್ಟ್ ಅಂದ್ರೆ ಯಾರು? ಹನಿ ಸಿಂಗ್. ಬಿಕಾಸ್ ಏನಕ್ಕೆ ಅಂದರೆ ಮ್ಯೂಸಿಕ್ ಕೇಳಕ್ಕೆ ಸ್ಟಾರ್ಟ್ ಮಾಡಿದೆ ಅವರಿಂದ. ಹನಿ ಸಿಂಗ್ ನಂದು ಪಾಪ್ ಆರ್ಟಿಸ್ಟ್ ಅಂದರೆ ಹನಿ ಸಿಂಗ್ ಇಸ್ ಮೈ ಫೇವ್ರೆಟ್ ಆರ್ಟಿಸ್ಟ್. ಸೊ ನೀವು ಬ್ಲೂಟೂತ್ ತರ ಇಂದನಾ? ಬ್ಲೂ ಐಸ್ ಆನ್ ಬ್ಲೂಟೂತ್. ಜಸಿ ಮಾಡುತ್ತೆ ನೋಯ್ಸ್ ಇಲ್ಲಿ ಬಂದಕ ಸತ್ಕರ ಇಲ್ಲದ ಪೋತ್. You want to restart your life, what would you choose? Like, with what? I mean, apart from music, Yeah. I guess coffee plantation. Oh, Back to Coorg. farming. Yeah, obviously. So most of the people ಹೇಗೆ ನೋಡ್ತಾರೆ ಅಂದರೆ ಫಾರ್ಮರ್. ಐ ಮೀನ್ ಇಫ್ ದೇ ಆರ್ ನಾಟ್ ದೇರ್, ದೇ ಆರ್ ದ ಬ್ಯಾಕ್ ಬೋನ್ ಆಫ್ ಅ ಕಂಟ್ರಿ. ಸೊ ಅವ್ರಿಲ್ಲ ಅಂದರೆ ಅಲ್ಲಿ ಪಾಯಿಂಟ್ಸ್ ಓಡಲ್ಲ ಅಲ್ಲಿ. ಸೊ ಅದಕ್ಕೆ ನಾನು ನನ್ನ ಹೋಮ್ ಟೌನ್ಗೆ ಹೋಗಿ ಸೊ ಅದನ್ನ ಏನಾದ್ರು ಡಿಫ್ರೆಂಟಾಗಿ ಕಲ್ಟಿವೇಟ್ ಮಾಡಿ ಸೊ ನನ್ನ ದೇಶಕ್ಕೆ ಏನಾದರೂ ಒಂದು ಕೊಡುಗೆ ನನ್ನ ಸೈಡಿಂದ. Nice thought. ಲೆಟ್ಸ್ ಗೋ. ಓಕೆ ಬೇಕಾಗಿಲ್ಲ ಆಡಿ, ಇದು ಬೇರೆ ತರ ಝೋನ್. ಬಾಯ್ಸ್ ಎಲ್ಲ ಗೌಜಿ ಮಾಡಿ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಹೇಗಿತ್ತು ಈ ಡೇ? ಎನಿ ಮೆಸೇಜಸ್ ಟು ನೋ ಫಿಲ್ಟರ್ ನಾರಿ ಫ್ಯಾನ್ಸ್? ಸೂಪರ್ ಆಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು, ಮಜಾ ಇತ್ತು, ಕ್ರೇಜಿ ಆಗಿತ್ತು. ಸೊ ಎಲ್ಲರೂ ಪೇಜ್ ಫಾಲೋ ಮಾಡಿ ಮೋರ್ ಅಪ್ಡೇಟ್ಸಿಗೆ. ಅಗ್ನಿವರ್ಸ್ ಮತ್ತೆ ನೋ ಫಿಲ್ಟರ್ಸ್ ನಾರೀಸ್. ಎಷ್ಟು ಜನ ಇದ್ದಾರೆ ನೀವು? 4 ಜನ ನಾರೀಸ, 3 ಜನ ನಾರೀಸ? ಇವತ್ತು 3 ಜನ ಇದ್ದಾರೆ, ಬಟ್ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ಸೂಪರ್. ಸೊ ಫಾಲೋ ಮಾಡಿ, ಎಲ್ಲ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಆ್ಯಂಡ್ ಬಿಗ್ ಶಾಟ್ ಟು ಅಗ್ನಿವರ್ಸ್ ಆ್ಯಂಡ್ ನೋ ಫಿಲ್ಟರ್ ನಾರೀಸ್. Thank you guys so much for joining. Now we have to play game, guys. Serious it is. Okay guys, welcome back to No Filter Naris. We have Tinu with me. So we'll be asking some important questions, some crazy questions, and also some controversial questions. So Already there already. ready? Okay, so ನಿಮಗೆ ರ್ಯಾಪರ್ ಎನರ್ಜಿ ಹೇಗೆ ಬರುತ್ತೆ? ಸ್ಟೇಜ್ ಮೇಲೆ ಇದ್ದಾಗ ಅಥವಾ ರೂಮಲ್ಲಿ ಇದ್ದಾಗ ಅಥವಾ ಸ್ಟುಡಿಯೋಲ್ಲಿ ಇದ್ದಾಗ? ಓಕೆ. ಈಗ ಏನಕ್ಕೆ ಅಂತಂದ್ರೆ ನಮ್ದು ಸಾಂಗ್ಸ್ಗಳನ್ನ ಕ್ರೌಡ್ ಅವರೇ ಸ್ಪಿಟ್ ಮಾಡುವಾಗ ಒಂದು ಸ್ವಲ್ಪ ಹೆವಿ ಮಜಾ ಕೊಡುತ್ತೆ, ಒಳ್ಳೆ ಎನರ್ಜಿ ಕೊಡುತ್ತೆ ಶೋಸ್ ಅಲ್ಲಿ ಇರುವಾಗ. ಓಕೆ. ಸೊ ಎನರ್ಜಿ ಶೋಸ್ ಮಾಡುವಾಗ ನನಗೆ ತುಂಬಾ ಜಾಸ್ತಿ ಇರುತ್ತೆ ಅಂತ ಅನ್ಸುತ್ತೆ. ಯಾವ ಥರ ಒಂದು ಶೋ ಇದೆಯಾ ನಿಮ್ಗೆ ಅನ್ಸುತ್ತೆ ನಾನು ಫುಲ್ ಎನರ್ಜಿ 100% ಕೊಟ್ಟೆ ಆ್ಯಂಡ್ ಐ ವಾಂಟ್ ಟು ಡೂ ಇಟ್ ಅಗೇನ್? ಇವಾಗ ರೀಸೆಂಟ್ ಆಗಿ ಬ್ಯಾಂಗ್ಳೂರಿನ HOD-ಅಲ್ಲಿ ಒಂದು ಶೋ ಆರ್ಗನೈಸ್ ಮಾಡಿದ್ರು, H18 ಅಂತ. ಸೂಪರ್ ಆಗಿತ್ತು ಶೋ. ನನ್ನ ಮತ್ತೆ ಅನ್ಕೋತಾ ಇರ್ತೀನಿ ಈ ತರ ಶೋ ಇನ್ನೊಂದು ತುಂಬಾ ಮಾಡ್ತಾ ಇರ್ಬೇಕು ಅವಾಗ ಎವ್ರಿ ಮಂತ್ ಅಂತ ಅಂದ್ಬಿಟ್ಟು. ಸೊ ಅದು ಮಸ್ತ್ ಆಗಿತ್ತು ಶೋ, ಸೂಪರ್ ಆಗಿತ್ತು. ಅಂಡ್ ಅದ್ ಬಿಟ್ರೆ ಇನ್ನು ನಾವು 2023 ನಾವು ಮೈಸೂರಲ್ಲಿ ಆರ್ಗನೈಸ್ ಮಾಡಿ ವಾಲ್ಯೂಮ್ 2 ಅಂತ ಮಾಡಿದ್ವಿ, M-Town Fest ವಾಲ್ಯೂಮ್ 2 ಅಂತ. ಅದು ಸೂಪರ್ ಆಗಿತ್ತು. ಅಂಡ್ ಮತ್ತೆ ಕಾಲೇಜ್ ಶೋಸ್ಗಳಿರುತ್ತೆ, ಅದೆಲ್ಲ ಅವಾಗ ಸಿಗ್ತಾ ಮಜಾ ಇರುತ್ತೆ ಅಂತ ಅನ್ಸುತ್ತೆ. ಅಂಡ್ ಸಿಗ್ತಾ ಇದೆ, ಮಜಾ ಇದೆ. ಸೊ ಇವಾಗ ರ್ಯಾಪರ್ ಎನರ್ಜಿ ಬಗ್ಗೆ ಮಾತಾಡುವಾಗ ನಿಮ್ಗೆ ಆಡಿಯನ್ಸ್ ಇಂದ ಎನರ್ಜಿ ಬೇಕಾ ಅಥವಾ ನೀವು ಯು ಹ್ಯಾವ್ ಫ್ರೀ ಆಡಿಯನ್ಸ್ ಅವರ ರಿಚುವಲ್ಸ್ ಯು ಡೂ ಸ್ಟೇಜ್ಗೆ ಹೋಗೋಕ್ಕಿಂತ ಮುಂಚೆ? ನಾವು ಸ್ಟೇಜ್ ಅಲ್ಲಿ ನಾವು ಎನರ್ಜಿ ತೋರಿಸಿದ್ರೆ ಆಡಿಯನ್ಸ್ ಈಸಿಯಾಗಿ ಎನರ್ಜಿ ತೋರಿಸ್ತಾರೆ. ಸೊ ನಾವು ಸ್ವಲ್ಪ ಸೋಬರ್ ಆಗಿದ್ರೆ ಅವ್ರು ಹೆವಿ ಸೋಬರ್ ಆಗ್ಬಿಡ್ತಾರೆ. ಸೊ ನಾವು ಎನರ್ಜಿ ಕೊಡ್ಬೇಕು ಅವರಿಗೆ, ನಾವು ಎನರ್ಜಿ ಪಾಸ್ ಮಾಡಿದ್ರೆ ಅವ್ರು ನಮಗೆ ಎನರ್ಜಿ ಪಾಸ್ ಮಾಡ್ತಾರೆ. ಸೊ ಈ ತರ ವರ್ಕ್ ಆಗುತ್ತೆ. ಸೊ ಇವಾಗ ಹೇಳ್ಬೇಕಂದ್ರೆ ರ್ಯಾಪರ್ಸ್ ಲೈಫ್ ಸ್ಟೈಲ್ ಬೇರೆ ಅಂತ ನಾವು ನೋಡ್ತೀವಿ, ಬಟ್
ಇಷ್ಟು ಡಿಫ್ರೆನ್ಸ್ ಇದೆ ನಿಮ್ ಲೈಫ್ ಸ್ಟೈಲ್ಗೂ ನೀವು ತೋರ್ಸೋ ಲೈಫ್ ಸ್ಟೈಲ್ಗೂ ಆಡಿಯನ್ಸ್ ಕೇಳ್ಬೇಕಂತ ಇದಾರೆ, ಏನ್ ಮಾಡ್ತೀರಾ ಅಂತ? ನನಗನ್ಸುತ್ತೆ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ ಅನ್ಸುತ್ತೆ. ಎಲ್ಲ ಲೈಕ್ ಟ್ರ್ಯಾಕ್ಸ್ಗಳಲ್ಲಿ ಏನಿರುತ್ತೆ ಅದೇ ರಿಯಲ್ ಲೈಫಲ್ಲಿ ಅದೇ ಥರ ಇರುತ್ತೆ. ಇವಾಗ ಯಾವ ಥರ ಇದ್ದೀವಿ ರಿಯಲ್ ಲೈಫಲ್ಲಿ ಇದೇ ಥರ ಇರ್ತೀವಿ, ಇದೇ ಥರ ಓಡಾಡ್ತೀವಿ, ಇದೇ ಥರ ಸುತ್ತಾಡ್ತೀವಿ, ಇದೇ ಥರ ಎಲ್ಲ ಮಾಡ್ತೀವಿ. ಆ್ಯಂಡ್ ಅದ್ರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಅಂತ ನನಗನ್ಸುತ್ತೆ. 99% ಆರ್ಟಲ್ಲಿ ನಂದು ಸಾಂಗ್ಸ್ಗಳಲ್ಲಿ ಏನಿರುತ್ತೆ ಸೊ ರಿಯಲ್ ಲೈಫಲ್ಲಿ ಅದೇ ಥರ ಇರುತ್ತೆ. ಓಕೆ, ಈಸ್ ಕೀಪಿಂಗ್ ಇಟ್ ರಿಯಲ್ ಗೈಸ್. ಆಫ್ ಕೋರ್ಸ್. ಬಟ್ ನನಗೆ ಒಂದು ಕ್ವೆಶ್ಚನ್ ಇದೆ. ನೀವು ಫಸ್ಟ್ ಟೈಮ್ ಸ್ಟೇಜ್ ಹತ್ತಿದಾಗ, ಲೈಕ್ ಫಸ್ಟ್ ಟೈಮ್ ಆಸ್ ಅನ್ ಆರ್ಟಿಸ್ಟ್ ಎಲ್ರಿಗೂ ರಿಲೇಟ್ ಆಗುತ್ತೆ ಇದು. ಲೈಕ್ ನಮ್ಗೆ ನರ್ವಸ್ನೆಸ್ ಇರುತ್ತೆ, ಅದನ್ನ ತೋರ್ಸ್ಕೊಳಕ್ಕಾಗಲ್ಲ. ಬಟ್ ದೆನ್ ಯು ಹ್ಯಾವ್ ಟು ಆಕ್ಟ್ ಸೋ ನಾರ್ಮಲ್ ಅಲ್ವಾ, ಎಲ್ಲರೂ ನೋಡ್ತಿರ್ತಾರೆ. ಆ ಒಳಗಿನ ಇದೊಂಥರ ಅಂತರಾಳದ ಮಾತು. ಓಕೆನಾ, ನಿಮಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಲೈಕ್ ಏನ್ ಟಿಪ್ಸ್ ಕೊಡಕ್ ಇಷ್ಟಪಡ್ತಾರೆ? ಇಲ್ಲ ಶೇರ್ ಯೋರ್ ಐಡಿಯಾಸ್, ಹೆಂಗ್ ಅನ್ಸುತ್ತೆ ನನಗೆ ಆ ಎಕ್ಸ್ಪೀರಿಯನ್ಸ್ ನ? ಸೊ ನನಗೇನು ಅನ್ಸುತ್ತೆ ಅಂತಂದ್ರೆ ಅದರಲ್ಲಿ ಟಿಪ್ಸ್ ಅಂತ ಏನಿಲ್ಲ, ಎಕ್ಸ್ಪೀರಿಯನ್ಸ್ ಆಗ್ತಾ ಈಸಿ ಆಗ್ಬಿಡುತ್ತೆ ಅನ್ಸುತ್ತೆ. ಬಿಕಾಸ್ ಫಸ್ಟ್ ಟೈಮ್ ಯಾರಿಗಾದ್ರೂ ಸರಿ ಒಂದು ಅಷ್ಟೊಂದು ಜನ ನೋಡಿದ್ರೆ ಫ್ಲೇರಿ ಟೆನ್ಷನ್ ಆಗ್ಬಿಡ್ತಾರೆ. ಅದು ನಡೀತಾ ಈಸಿ ಆಗ್ಬಿಡುತ್ತೆ, ತುಂಬಾ ಈಸಿ ಆಗುತ್ತೆ. ಅಷ್ಟು ಜನ ನೋಡ್ತು ನಮಸ್ಕಾರ ಆರಾಮಾಗಿರೋ ಅಷ್ಟೇ, ಇನ್ನೇನಿಲ್ಲ. ಬಟ್ ಸ್ಟಾರ್ಟಿಂಗ್ ಅಲ್ಲೆಲ್ಲ ಯಾವ ತರ ಅನ್ಸ್ತಿರುತ್ತೆ ಅಂದ್ರೆ ಲೈಕ್ ನಾನೆಲ್ಲ ಪರ್ಫಾರ್ಮ್ ಮಾಡುವಾಗ ಫಸ್ಟ್ ಟೈಮ್ ಎಲ್ಲ ಮೈಕ್ ಇದ್ದಾಗ ಮುಂದೆ ಕ್ರೌಡೇ ನೋಡ್ತಿಲ್ಲ, ಕೆಳಗಡೆ ನೋಡ್ಕೊಂಡೆ ಪರ್ಫಾರ್ಮ್ ಮಾಡ್ತಾ ಇದ್ದೆ. ಐ ಥಿಂಕ್ ಇದು ಎಲ್ಲರೂ ಫಸ್ಟ್ ಟೈಮ್ ಎಲ್ಲರೂ ಹಾಗೆ ಮಾಡಿದ್ರು. ಪ್ರೋಟೋಪ್ ಗೈಸ್. ಅದೇನೆ, ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ತುಂಬಾ ಈಸಿ ಆಗುತ್ತೆ, ತುಂಬಾ ಈಸಿ ಆಗುತ್ತೆ. ನೈಸ್. ಇವಾಗ ನಿಮ್ಗೆ ಯಾವ್ದನ ಅದು ಒಂದು ಅನ್ರಿಲೀಸ್ ಸಾಂಗ್ ಇದೆಯಾ, ನೀವು ರಾತ್ರಿ ಕೇಳಿಸ್ಕೊಂಡು ಇದು ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ಬೋದಾಯ್ತು ನಾವು? ಇಸ್ ದಟ್ ಲೈಕ್ ಅದು ಪ್ರಾಸೆಸ್ ನಡೆಯುತ್ತಾ? ನೀವು ಇನ್ನೇನು ರಿಲೀಸ್ ಮಾಡಬೇಕು ಬಟ್ ಅನ್ರಿಲೀಸ್ ನೋಡ್ಬಿಟ್ಟು ಮೇ ಬಿ ನಾಟ್, ಏನು ಅನ್ಸುತ್ತೆ ನಿಮಗೆ? ಕನೆಕ್ಟ್ ಆಗ್ತಾ ಇಲ್ವಾ? ನಿಮ್ಗೆ ಏನು ಅನ್ಸುತ್ತೆ ಲಾಸ್ಟ್ ಮಿನಿಟಲ್ಲಿ? ಇಫ್ ಏನಾದ್ರೂ ನಾವು ಅದನ್ನ ರಿಲೀಸ್ ಮಾಡಬೇಕು ಅಂತ ನಾವು ಪ್ರಾಪರ್ ಪ್ಲಾನ್ ಮಾಡಿದ್ರೆ ಅದು ಕರೆಕ್ಟ್ ಆಗಿರುತ್ತೆ ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ಏನಕ್ಕೆ ಅಂದ್ರೆ ತುಂಬಾ ಟ್ರ್ಯಾಕ್ಸ್ ಇರುತ್ತೆ, ಅದರಲ್ಲಿ ಒಂದು ಟ್ರ್ಯಾಕ್ ಚೂಸ್ ಮಾಡ್ತೀವಿ, ಇದು ರೈಟ್ ಟೈಮ್ ಈ ಟ್ರ್ಯಾಕ್ ನ ರಿಲೀಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಅದೇ ರಿಲೀಸ್ ಮಾಡ್ಬೇಕು ಅನ್ನೋ ಟ್ರ್ಯಾಕ್ಸ್ ಗಳೆಲ್ಲ ಯಾವತ್ತೂ ಡೌಟ್ ಪಟ್ಟಿಲ್ಲ, ನಾನು ಯಾವತ್ತೂ ಡೌಟ್ ಪಟ್ಟಿಲ್ಲ. ಅಂಡ್ ಅದು ವ್ಯೂಸ್ ಬರುತ್ತೆ ಅಥವಾ ರೀಚ್ ಆಗುತ್ತೆ ಅದಂತೂ ಯಾವತ್ತೂ ಯೋಚನೆ ಮಾಡಿಲ್ಲ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಸೊ ನನ್ನ ಟ್ರ್ಯಾಕ್ಸ್ ಗಳು ಮಾಡ್ಬೇಕು, ನನ್ನ ಎಮೋಷನ್ಸ್ ನ ಹೊರಗಡೆ ಹಾಕ್ಬೇಕು, ನಾನು ಆಗ್ತಾ ಇದ್ದೀನಿ. ಇಫ್ ಎಲ್ಲರೂ ಕನೆಕ್ಟ್ ಆದ್ರೆ ಅದು ರೀಚ್ ಆಗುತ್ತೆ, ಕನೆಕ್ಟ್ ಆಗಿಲ್ಲ ಅಂದ್ರೆ ರೀಚ್ ಆಗಲ್ಲ ಅಷ್ಟೇನೆ ಅನ್ಸುತ್ತೆ. ಕನೆಕ್ಟ್ ಆಗೋರಿಗೆ ಕನೆಕ್ಟ್ ಆಗುತ್ತೆ, ಕನೆಕ್ಟ್ ಆಗದೇವ್ರಿಗೆ ಏನು ಮಾಡೋಕ್ಕಾಗಲ್ಲ. ನಾವು ಅವಾಗಲೇ ಫಸ್ಟ್ ಹೇಳಿದ್ದಲ್ವ, ಆ ಥರ ಪ್ರತಿಯೊಬ್ಬೊಂದು ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ. ಸೊ ಇವಾಗ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನೇ ಇನ್ನೊಬ್ರು ಎಕ್ಸ್ಪೀರಿಯನ್ಸ್ ಮಾಡಿರ್ಲೇಬೇಕು ಅಂತೇನಿಲ್ಲ, ಬಟ್ ಇನ್ನೊಬ್ರು ಮಾಡಿರ್ತಾರೆ. ಸೊ ಯಾರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಅವರಿಗೆ ನಮ್ಮ ಆರ್ಟ್ ಕನೆಕ್ಟ್ ಆಗುತ್ತೆ, ಯಾರು ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ ಅವ್ರಿಗೆ ಕನೆಕ್ಟ್ ಆಗಲ್ಲ. ಸೊ ನಾವು ಟ್ರ್ಯಾಕ್ಸ್ಗಳು ಡ್ರಾಪ್ ಮಾಡುವಾಗ ಯಾವತ್ತೂ ಡೌಟ್ ಮಾಡಲ್ಲ, ತುಂಬಾ ಟೈಮ್ ತಗೊಂಡು ಯೋಚನೆ ಮಾಡಿ ಯಾವ ಟ್ರ್ಯಾಕ್ ಡ್ರಾಪ್ ಮಾಡಬೇಕು. ಬಿಕಾಸ್ ಏನಕ್ಕೆ ಅಂದ್ರೆ ಬಂಚ್ ಆಫ್ ಟ್ರ್ಯಾಕ್ಸ್, ತುಂಬಾ ಟ್ರ್ಯಾಕ್ಸ್ಗಳಿದೆ. ರಿಲೀಸ್ ಮಾಡುವಾಗ ಮಜಾ ಇರುತ್ತೆ, ತುಂಬಾ ಕಾನ್ಫಿಡೆನ್ಸ್ ಎಲ್ಲ ರಿಲೀಸ್ ಮಾಡ್ತೀವಿ, ಒಳ್ಳೆ ಕಾನ್ಫಿಡೆನ್ಸ್. ಸ್ವಲ್ಪ ಜ್ಯೂಸಿ ಕ್ವೆಶ್ಚನ್. ನೀವು ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಸೊ ನಿಮ್ಗೆ ಯಾರನ್ನ ಇಂಡಸ್ಟ್ರಿ ಕ್ರಶ್ ಇದ್ದಾರಾ? ಅಫ್ಕೋರ್ಸ್ ಇರ್ತಾರೆ, ಬಟ್ ನನಗೆ ಅನ್ಸುತ್ತೆ ಅಂದ್ರೆ ಇವಾಗ ಯಾವ್ದಾದ್ರು ಒಂದು ಸೆಲೆಬ್ರಿಟಿ ನೋಡಿದ ತಕ್ಷಣ ನನಗೆ ಅನ್ಸುತ್ತೆ ಚೆನ್ನಾಗಿದೆ ಅಂತ. ಮತ್ತೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಚೆನ್ನಾಗಿಲ್ಲ. ಅದಕ್ಕೆ ನನಗೆ ಇವತ್ತವರೆಗೂ ಯಾರು ಸೆಲೆಬ್ರಿಟಿ ಕ್ರಶ್ ಅಂತೂ ಯಾರು ಇಲ್ಲ. ಸೊ ಇವಾಗ ನಿಮಗೆ ಕೊಲಾಬ್ ಮಾಡ್ಬೇಕಂದ್ರೆ ಡ್ರೀಮ್ ಕೊಲಾಬ್, ಐನು MC ಬಿಜು ಜೊತೆ ತುಂಬಾ ಮಾಡಿದೀರಾ ಎಲ್ಲ, ಅಂಡ್ ಅದ್ರ ಬಗ್ಗೆನೂ ಬರೋಣ. ಬಟ್ ನಿಮ್ ಡ್ರೀಮ್ ಕೊಲಾಬ್ ಯಾರ ಜೊತೆ? ಡಿವೈನ್, MC Stan ಮತ್ತೆ ಲಿಲ್ ಬೇಬಿ. ವಾವ್. ಸೊ ಇನ್ ಅ ಪರ್ಟಿಕ್ಯುಲರ್ ರೀಸನ್? ಬಿಕಾಸ್ ಏನಕ್ಕೆ ಅಂದ್ರೆ ನಾನು ಇನ್ಸ್ಪೈರ್ ಆಗಿದೆ ಡಿವೈನ್ ಟ್ರ್ಯಾಕ್ಸ್ಗಳು ಕೇಳಿ ನಾನು ಇನ್ಸ್ಪೈರ್ ಆಗಿಲ್ಲ. ನಾನು ಮಾಡಿದ್ರೆ ರ್ಯಾಪ್ ಮಾಡಬೇಕು ಅಂತ ಅಂದ್ಬಿಟ್ಟು, ಸೊ ಇನ್ಸ್ಪಿರೇಷನ್ ಜೊತೆ ಟ್ರ್ಯಾಕ್ಸ್ ಮಾಡಬೇಕು ಅನ್ನೋದು. ಬಿಜು ಬ್ರೋ ನನ್ನ ಕನ್ನಡ ರ್ಯಾಪ್ ಮಾಡೋದಕ್ಕೆ ಬಿಜು ಬ್ರೋ ಇನ್ಸ್ಪಿರೇಷನ್. ಸೊ ಬಿಜು ಬ್ರೋ ಜೊತೆ ಮಾಡಿದ್ದೀನಿ, ತುಂಬಾ ಪ್ರೌಡ್ ಫೀಲ್ ಇದೆ ನನಗೆ. ಸೊ ಡಿವೈನ್ ಮತ್ತೆ MC Stan, ಲಿಲ್ ಬೇಬಿ ಅವರು ನಂದು ಮೇನ್ ಇನ್ಸ್ಪಿರೇಷನ್ಸ್. ಸೊ ಅವ್ರ ಜೊತೆ ಕೊಲಾಬರೇಷನ್ಸ್ ಮಾಡಿದ್ರೆ ಎಲ್ಲ ಸಾರ್ಟ್ ಅಂತ ಅನ್ಸುತ್ತೆ. ಸೊ ಇವಾಗ ಸ್ವಲ್ಪ ಬೇರೆ ರ್ಯಾಪರ್ಸ್ ಬಗ್ಗೆ ಕೇಳೋಣ. ನಿಮ್ಗೆ ಯಾರನ್ನ ಆ ತರ ರ್ಯಾಪರ್ ಇದಾರ ನಿಮ್ಗೆ ತುಂಬಾ ಇಷ್ಟ ಆಗಿದ್ದು, ಅಂಡ್ ಯು ಫೆಲ್ಟ್ ಇದು ಕಾಂಪಿಟೇಷನ್ ಇರ್ಬೋದು ಬಟ್ ಐ ಆಕ್ಚುಲಿ ಸಪೋರ್ಟ್ ಹಿಮ್ ಆರ್ ಹರ್? ನಿಮ್ಗೆ ಯಾರನ್ನ ಆ ತರ ಇದ್ದಾರೆ? ಓಕೆ, ಅವ್ರದ್ದು ಆರ್ಟ್ ನಾನು ತುಂಬಾ ರಿಲೇಟ್ ಮಾಡ್ತೀನಿ ಅಂಡ್ ತುಂಬಾ ಕನೆಕ್ಟ್ ಆಗುತ್ತೆ. ಅಂಡ್ ತುಂಬಾ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ. ಅವರು H18 ಮತ್ತೆ ಬಟಾಲಿಯನ್ಸ್, ಪವನ್ ಸಾಧಕ್ ಬ್ರೋ, ಅದ್ ಬಿಟ್ರೆ ಕಲೆ ಕ್ರಿಮಿನಲ್ಸ್, MC ಗ್ಯಾನ್, ಅದ್ ಬಿಟ್ರೆ ಲಿಲ್ ಫ್ಲೇಮ್ ಬಾಯ್. ಬಟ್ ನನಗೆ
ಪರ್ಸನಲ್ ಆಗಿ ಒಂದು ಆರ್ಟಿಸ್ಟ್ ನ ತುಂಬಾ ಅಂದ್ರೆ ತುಂಬಾ ಇಷ್ಟ. ಅವ್ರ ಆರ್ಟ್ ತುಂಬಾ ಕೇಳ್ತಾ ಇರ್ತೀನಿ, ಯಾವಾಗ್ಲೂ ಕೇಳ್ತಾ ಇರ್ತೀನಿ, ಲೂಪಲ್ಲಿ ಕೇಳ್ತೀನಿ ಅಂದ್ರೆ H1 ಸೊ ನೀವು ಆ ಸ್ಟೋರಿ ರಿಲೇಟ್ ಮಾಡ್ತೀರಾ, ಅದಕ್ಕೆ ನಿಮ್ಗೆ H1 ಇಷ್ಟ. ಯಾ ಸೊ ಇಸ್ ದಟ್ ಸೇಮ್ ರ್ಯಾಪಿಂಗ್ ಸ್ಟೈಲ್? ನೋ ಕಂಪ್ಲೀಟ್ ಇಡೀ ಕನ್ನಡ ಹಿಪ್ ಹಾಪ್ ಅಲ್ಲೇನೆ H1 ಆರ್ಟ್ ತರ ಬೇರೆ ಯಾರ್ದು ಆರ್ಟ್ ಇಲ್ಲ. ಸೊ ಅದಕ್ಕೆ ತುಂಬಾ ಕನೆಕ್ಟ್ ಆಗುತ್ತೆ ನನಗೆ. ಸಿಗ್ನೇಚರ್ ತರ. ಅಂಡ್ ಮತ್ತೆ ಅನ್ಸುತ್ತೆ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತಾರೆ, ಬಿಕಾಸ್ ಒಬ್ರು ಮಾಡಿದಾರ ಇನ್ನೊಬ್ರು ಮಾಡೋದು ಇಷ್ಟ ಆಗಲ್ಲ, ಅವ್ರನ್ನೇ ಕೇಳ್ತೀವಿ ಇವ್ರನ್ನೇ ಕೇಳ್ಬೇಕು ಅಂತ. ಸೊ H1 ತುಂಬಾ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತಾರೆ, ಸೂಪರ್ ಆಗಿ ಮಾಡ್ತಾರೆ. ಅಂಡ್ ನನಗೆ ತುಂಬಾ ಇಷ್ಟ ಆಗುತ್ತೆ, ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ, ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಪರ್ಸನಲಿ ಅವ್ರು ನಿಮಗೆ ಸ್ವಲ್ಪ ಗಾಡ್ ಫಾದರ್ ತರ, ಲೈಕ್ ನಿಮ್ಮ ಲೈಕ್ ಡೀಪ್ ಡೌನ್ ಹಂಗ ಅನ್ಸುತ್ತೆ ನಿಮಗೆ? ನಾನು ತುಂಬಾ ಸಪೋರ್ಟ್ ಮಾಡ್ತೀನಿ, ನನಗೆ ಯಾವಾಗ ಹೇಳ್ತಾ ಇರ್ತೀನಿ ಬ್ರೋ ಟ್ರ್ಯಾಕ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಓಕೆ ಇವಾಗ ಬರವಾಗ್ಲೂ ಮಾತಾಡ್ಸ್ಕೊಂಡೆ ಬಂದ್ವಿ. ಓಕೆ ಐ ಆಮ್ ಶೂರ್ ಹಿ ಇಸ್ ನಿಮಗೆ ಬಿಗ್ ಸಪೋರ್ಟರ್ ಅಂಡ್ ಇಸ್ ಯುವರ್ ಲೈಕ್ ಫ್ಯಾಮಿಲಿ. ಸೊ ಲೈಕ್ ಇಲ್ಲಿ ಯಾವ ತರ ನಡೀತಾ ಇದೆ ಅಂತಂದ್ರೆ, ಇವಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಕನ್ನಡ ಹಿಪ್ ಹಾಪ್ ಅಲ್ಲಿ ಎಲ್ಲರೂ ಫ್ಯಾಮಿಲಿ ತರಾನೇ ಇದೀವಿ. ಕರೆಕ್ಟ್. ಪ್ರತಿಯೊಬ್ಬರು ಒಬ್ಬರೊಬ್ಬರಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಅವ್ರದ್ದು ಯಾವ್ದೋ ಟ್ರ್ಯಾಕ್ಸ್ ಗಳಾಯ್ತಂದ್ರೆ ಇವ್ರು ಶೇರ್ ಮಾಡ್ತಾರೆ, ಇವ್ರು ಟ್ರ್ಯಾಕ್ಸ್ ಗಳು ಡ್ರಾಪ್ ಮಾಡ್ತಾರೆ, ಅವ್ರು ಶೇರ್ ಮಾಡ್ತಾರೆ. ಸೊ ಒಂದು ಫ್ಯಾಮಿಲಿ ತರಾನೇ ವರ್ಕ್ ಆಗ್ತಿದೆ ಅಂತ ಅನ್ಸುತ್ತೆ ನನಗೆ. ಆರ್ಟಿಸ್ಟ್ ಸಪೋರ್ಟ್ ಆರ್ಟಿಸ್ಟ್ ಗೈಸ್. ಇಂಪಾರ್ಟೆಂಟ್ ಅದು. ಎಸ್ ಆ ಫ್ಯಾಮಿಲಿ ತರ ಇರ್ತೀವಿ. ಸೊ Yes. ಇವಾಗ ಜನರೇಷನ್ ಫುಲ್ಲು ಸೋಷಿಯಲ್ ಮೀಡಿಯಾ, ಲೈಕ್ಸ್, ಫೇಮ್, ರೀಚ್ ಹೋದ್ರೇನೆ ನಾವು ರ್ಯಾಪ್ ಲೆವೆಲ್ ಬರ್ತೀವಿ ಅಂತ. ನೀವು ಇಷ್ಟು ಟೈಮ್ ತಗೊಂಡು ಇಷ್ಟು ಲೆವೆಲ್ಗೆ ಬಂದಿದ್ದೀರಾ. ಸೊ ನಿಮ್ಗೆ ಏನು ಅನ್ಸುತ್ತೆ, ಸೋಷಿಯಲ್ ಮೀಡಿಯಾ ಇಂಪಾರ್ಟೆಂಟಾ ಅದು ರ್ಯಾಪ್ ತೋರ್ಸಕ್ಕೆ ಇಂಪಾರ್ಟೆಂಟಾ? ಇಸ್ ದಟ್ ವ್ಯೂಸ್ ಆ್ಯಂಡ್ ನಂಬರ್ಸ್ ರಿಯಲಿ ಇಂಪಾರ್ಟೆಂಟ್? ಯಾ, ಬಿಕಾಸ್ ಏನಕ್ಕೆ ಅಂದ್ರೆ ನಮಗೆ ದುಡ್ಡು ಲೈಕ್ ಇನ್ವೆಸ್ಟ್ ಮಾಡ್ದೇ ನಾವು ಪ್ರಮೋಟ್ ಮಾಡೋದಕ್ಕೆ ಒಂದೇ ಇರೋದು ಅಂದ್ರೆ ಸೋಷಿಯಲ್ ಮೀಡಿಯಾ ಮಾತ್ರ. ಇನ್ಸ್ಟಾಗ್ರಾಮ್ ಆಗ್ಬೋದು ಅಥವಾ ಫೇಸ್ಬುಕ್ ಆಗ್ಬೋದು. ಇವಾಗ ಎಲ್ಲರೂ ಫುಲ್ ಅದೆಲ್ಲ ಬಿಸಿ ಆಗ್ಬಿಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ ಬಿಸಿ ಆಗ್ಬಿಟ್ಟಿದ್ದಾರೆ, ತುಂಬಾ ಬಿಸಿ ಆಗ್ಬಿಟ್ಟಿದ್ದಾರೆ. ಸೊ ಸ್ಕ್ರಾಲ್ ಮಾಡುವಾಗ ನಮ್ದು ಏನಾದ್ರು ಟ್ಯಾಕ್ಸ್ ಗಳು ನೋಡಿದಾಗ ಅವ್ರು ಕೇಳ್ತಾರೆ ಏನಪ್ಪ ಮಾಡ್ತಾ ಇದಾರೆ ಇವರು ಅಂದ್ಬಿಟ್ಟು. ಸೊ ಮತ್ತೆ ಅದು ತುಂಬಾ ಜನಕ್ಕೆ ಆಚೆ ರೀಚ್ ಆದಾಗ ಅದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ನನಗೆ. ಸೋಷಿಯಲ್ ಮೀಡಿಯಾ ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ಏನಕ್ಕೆ ಮಾರ್ಕೆಟಿಂಗ್ ಮಾಡೋಕ್ಕಾಗಲಿ, ಪ್ರಮೋಷನ್ಸ್ ಮಾಡೋಕ್ಕಾಗಲಿ, ಇನ್ವೆಸ್ಟ್ ಮಾಡ್ದಾನೆ ಇವಾಗ ಆರ್ಟಿಸ್ಟ್ ಗಳಂದ್ರೆ ಯಾರ ಹತ್ರನು ಗೊತ್ತಲ್ಲ, ಫಿನಾನ್ಷಿಯಲಿ ತುಂಬಾ ಕಷ್ಟ ಇರುತ್ತೆ. ಪ್ರತಿಯೊಬ್ಬರಿಗೂ ತುಂಬಾ ಕಷ್ಟ ಇರುತ್ತೆ ಫಿನಾನ್ಷಿಯಲಿ. ಸೊ ಅವ್ರ ಆರ್ಟ್ನ ಅವರು ಇನ್ವೆಸ್ಟ್ ಮಾಡದೇ ಪ್ರಮೋಟ್ ಮಾಡೋಕ್ಕಾಗೋದು, ಮಾರ್ಕೆಟಿಂಗ್ ಮಾಡೋಕ್ಕಾಗೋದು ಸೋಷಿಯಲ್ ಮೀಡಿಯಾದಿಂದ ಮಾತ್ರ. ಸೊ ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸುತ್ತೆ. ಸೋಷಿಯಲ್ ಮೀಡಿಯಾ ಇಂಪಾರ್ಟೆಂಟ್, ಬಟ್ ಇಟ್ಸ್ ನಾಟ್ ದಟ್ ಇಂಪಾರ್ಟೆಂಟ್ ದಟ್ ಯುವರ್ ಎಮೋಷನ್ಸ್. ನೀವು ಆರ್ಟ್ಗೋಸ್ಕರ ಮಾತ್ರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ. Right usage. Yes. This brings me to another question. ಇವಾಗ ನಮ್ಮ ಜರ್ನಿಲಿ ಯೂಶಲಿ ನಾವು ತುಂಬಾ ಕಷ್ಟಪಟ್ಟು ಸ್ಟ್ರಗ್ಲರ್ ಆಗಿ ಬಂದಾಗ ನಮಗೆ ನಮ್ಮ ಜೊತೆ ಸಾಥ್ ಅಂತ ಕೊಟ್ಟಿರೋರು ಫ್ರೆಂಡ್ಸ್ ಇರ್ತಾರೆ, ಇಲ್ಲ ಯಾರೋ ರ್ಯಾಂಡಮ್ ಪರ್ಸನ್ ನಮ್ಗೆ ಆಕ್ಚುಲಿ ಫ್ರೆಂಡ್ ಆಗ್ಬಿಟ್ಟಿರ್ತಾರೆ, ಸ್ಟ್ರೇಂಜರ್ ನಮ್ಗೆ ಸಖತ್ ಕ್ಲೋಸ್ ಆಗಿರ್ತಾರೆ, ಫಿನಾನ್ಷಿಯಲಿ ಹೆಲ್ಪ್ ಮಾಡಿರ್ಬೋದು, ಇಲ್ಲ ಇವಾಗ ಎಷ್ಟು ಜನ ಆರ್ಟಿಸ್ಟ್ ಮನೆ ಬಿಟ್ಟು ಬಂದಿರ್ತಾರೆ, ಅವ್ರಿಗೆ ಎಷ್ಟು ಮನೆ ಇರಲ್ಲ, ಲೈಕ್ ಉಳ್ಕೊಳಕ್ ಜಾಗ ಇರಲ್ಲ, ತಿನ್ನಕ್ ಊಟ ಇರಲ್ಲ, ಅವಾಗೆಲ್ಲ ಹೆಲ್ಪ್ ಮಾಡಿರ್ತಾರೆ ಫ್ರೆಂಡ್ಸ್. ನಿಮ್ದು ಅಂಥದ್ದು ಯಾವ್ದಾದ್ರು ಒಂದು ಸಿಚುಯೇಷನ್ ಇದೆ, ಯಾವ್ದಕ್ ತುಂಬಾ ಯಾವ ಪರ್ಸನ್ ನೀವು ತುಂಬಾ ನೆನ್ಸ್ಕೊಂತೀರ? ನೈಸ್. ಓಕೆ, ನನ್ನ ಮ್ಯಾನೇಜರ್ ಮತ್ತೆ ನನ್ನ ಬೆಸ್ಟ್ ಫ್ರೆಂಡ್. ಥ್ಯಾಂಕ್ಸ್ ಟು ಚಂದು. 6 years ಇಂದ ನಾನು ಒಟ್ಟಿಗಿದ್ದೀವಿ. ಸೊ ನಮ್ದೆಲ್ಲ ಪರ್ಸನಲ್ ಸಿಚುವೇಶನ್ಸ್ ಎಲ್ಲ ಪ್ರತಿಯೊಂದು ಅವನಿಗೆ ಗೊತ್ತು. ಯಾವುದೇ ಸಿಚುವೇಶನ್ ಆದ್ರೂ ತುಂಬಾ ಸಪೋರ್ಟ್ ಅಂತ ನಿಂತ್ಕೊಳ್ಳೋದು ಚಂದು. ತುಂಬಾ ಜನ ಇದ್ದಾರೆ, ಬಟ್ ಫಸ್ಟ್ ಅನ್ನ ತಗೊಂಡ್ರೆ ಚಂದು ತಗೋತೀನಿ. ತುಂಬಾ ಜನ ಅಂದ್ರೆ ಲೈಕ್ ಓ ಮೈ ಗಾಡ್, ತುಂಬಾ ಜನ ಇದ್ದಾರೆ ನನಗೆ, ತುಂಬಾ ಜನ ಸಪೋರ್ಟ್ ಮಾಡ್ತಾರೆ. I mean you're blessed. Thanks to all of them who support artists, because ಅದು ತುಂಬಾ ಕಡಿಮೆ ನಮಗೆ ಆರ್ಟಿಸ್ಟ್ ಆಗಿ ಸಿಗೋ ಸಪೋರ್ಟ್ ಮಾಡೋದು. ಫ್ರೆಂಡ್ ಲೈಕ್ ಚಂದು ಗೈಸ್. ಸೊ ಇವಾಗ ಈ ಎಪಿಸೋಡ್ ನೋಡಕ್ಕೆ ನಿಮ್ ಪಾಸ್ಟ್ ಇಂದ ಯಾರನ್ನ ನೋಡಿದ್ರೆ ಇವತ್ತು ಫ್ಯೂಚರ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ? ಯಾರು ಇರ್ಬೋದು? ಇಸ್ ಇಟ್ ಯುವರ್ ಓನ್ ಸೆಲ್ಫ್? ಇಸ್ ದೇರ್ ಸಂಬಡಿ ಯು ವಾಂಟ್ ದೆಮ್ ಟು ಸೀ ಯುವರ್ ಫ್ಯೂಚರ್ ಸೆಲ್ಫ್ ನೌ? ನಮ್ಮಪ್ಪ. ಓಕೆ, ಬಿಕಾಸ್ ಏನಕ್ಕೆ ಅಂತಂದ್ರೆ ಅವ್ರು ಸಪೋರ್ಟ್ ಮಾಡಲ್ಲ ಮ್ಯೂಸಿಕ್ ಮಾಡೋದಕ್ಕೆ. ಸಪೋರ್ಟ್ ಮಾಡಲ್ಲ ಅಂತಲ್ಲ, ಬಟ್ ಅವರಿಗೆ ಸ್ವಲ್ಪ ಭಯ ಇದೆ. ಇವ್ನು ಮ್ಯೂಸಿಕ್ ಅಂತ ಮಾಡ್ತಾ ಲೈಫ್ ಅಲ್ಲಿ ಮಾಡ್ಕೊಬಿಡ್ತಾನೆ ಅಂತಂದ್ಬಿಟ್ಟು ಎಲ್ಲ ಪೇರೆಂಟ್ಸ್ಗೂ ಇರುತ್ತೆ ಮಗ ಸೆಟ್ಲ್ ಆಗ್ಬೇಕು ಅಂತ. ಅದು ತಪ್ಪು ಅಂತ ನಾನು ಹೇಳಲ್ಲ, ಬಿಕಾಸ್ ಏನಕ್ಕೆ ಅಂತಂದ್ರೆ ಅವರಿಗೂ ಅದೇ ಒಂದು ಕನ್ಸರ್ನ್ ಇರುತ್ತೆ, ಚೆನ್ನಾಗಿರ್ಬೇಕು ಮಗ ಅಂತ. ಸೊ ನನಗನ್ಸುತ್ತೆ ನನ್ನ ಸಕ್ಸಸ್ ನಮ್ಮಪ್ಪ ಫುಲ್ ಆರಾಮಾಗಿ ಕುತ್ಕೊಂಡು ನೋಡ್ಬೇಕು ಅಂತ. ಐ ಥಿಂಕ್ ಎಲ್ಲ ಆರ್ಟಿಸ್ಟ್ಗೂ ಫಸ್ಟ್ ಅವ್ರ ಪೇರೆಂಟ್ಸ್ ಪ್ರೌಡ್ ಮಾಡ್ಬೇಕು ಅನ್ನೋದಿದ್ದೇ ಇರುತ್ತೆ. ಐ ಥಿಂಕ್ ಎಲ್ಲ ಪೇರೆಂಟ್ಸ್ ಒಂದೇ ತರ. ನಮ್ಮಪ್ಪ ಅದೇ 90% ಆರ್ಟಿಸ್ಟ್ ಗಳಿಗೆ ಅವ್ರ ಪೇರೆಂಟ್ಸ್ ಸಪೋರ್ಟ್ ಮಾಡಲ್ಲ, 90% ಸಪೋರ್ಟ್ ಮಾಡಲ್ಲ. ನನಗೆ ಗೊತ್ತು, ಅಂದ್ರೆ ಮಾಡೋ ಮೈಂಡ್ ಸೆಟ್ ಇರಲ್ಲ ಅಂತಲ್ಲ, ಬಟ್ ಮಾಡ್ತಾರೆ. ಇವತ್ವರೆಗೂ ನೋಡಿಲ್ಲ ಅವರು ಮಾಡಿ. ಸೊ ಏನ್ ಅನ್ಸುತ್ತೆ ನಿಮ್ ಪಾಸ್ಟ್ ಇವತ್ತು ನಿಮ್ಮನ್ನ ನೋಡ್ಕೊಂಡ್ರೆ ಏನ್ ಮೆಸೇಜ್ ಕೊಡ್ತೀರಾ ನಿಮ್ ಪಾಸ್ಟ್ಗೆ? ನನಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ, ಬಿಕಾಸ್ ಏನಕ್ಕೆ ಅಂದ್ರೆ ಯಾವತ್ತೂ ಗಿವ್ ಅಪ್ ಮಾಡಲಿಲ್ಲ. ಗಿವ್ ಅಪ್ ಮಾಡಬೇಕು ಅಂತ ಯಾವತ್ತು ಅನ್ಸಿಲ್ಲ ನನಗೆ. ಎಷ್ಟು ಸಲ ಎಷ್ಟು ಟ್ರ್ಯಾಕ್ಸ್ಗಳು ಯಾವ್ದು ರೀಚ್ ಆಗಿಲ್ಲ ಅಥವಾ ಏನಾಗಿಲ್ಲ ಅಂತಂದ್ರೂ ನೆಕ್ಸ್ಟ್ ಟ್ರ್ಯಾಕ್ ಬಿಡುವಾಗ ಬೇರೆ ಇನ್ನೊಂದು ಯಾವುದೋ ಐಡಿಯಾದಿಂದ ಬರುತ್ತೆ. ಆ್ಯಂಡ್ ಮೇನ್ ಆಗಿ ಇನ್ನೊಂದು ಏನು ಅಂತಂದ್ರೆ ರೀಚ್ ಅಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ.
ನನಗೇನೋ ಅನಿಸ್ತಾ ಇದೆ, ನಾನು ಅದನ್ನ ಬರೀತೀನಿ, ಅದನ್ನ ಲೈಕ್ ಒಂದು ಕಂಪ್ಲೀಟ್ ಒಂದು ಟ್ರ್ಯಾಕ್ ಮಾಡ್ತೀವಿ, ಮಾಡಾದ್ಮೇಲೆ ಒಂದು ಆರ್ಟ್ನ ಅದನ್ನ ರಿಲೀಸ್ ಮಾಡ್ತೀವಿ. ಸೊ ನನಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ, ಬಿಕಾಸ್ ಯಾವತ್ತೂ ಗಿವ್ ಅಪ್ ಮಾಡಿಲ್ಲ ಅಂತ. ಮೆಸೇಜ್ ಟು ಯು ಯಂಗ್ ರ್ಯಾಪರ್ಸ್, And don't wants give to up. Give up Passion, ಮಾಡಬೇಡಿ. yeah. ರಾಮ್ ಆಡಿಟೆಲ್ಲೋ himself. ಪಕ್ಕ ಒಂದಲ್ಲ ಒಂದು ದಿನ ರೀಚ್ ಆಗೇ ಆಗುತ್ತೆ, 200% ರೀಚ್ ಆಗುತ್ತೆ. ಅದು 10 years